ಅಂದರೆ ಮಕ್ಕಳಿಗೆ ನಾವು ತಜ್ಞರನ್ನು ಕರೆಸಿ ಮಾಹಿತಿ ಕೊಡೋದ್ರ ಮುಖಾಂತರ ಅವ್ರ ಜೊತೆಗೆ ಚರ್ಚೆ ಮಾಡಿ ತಮ್ಮಲ್ಲಿರ್ತಕ್ಕಂತಹ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಡ್ತಕ್ಕಂಥ ಉದ್ದೇಶದಿಂದ ನಾವು LKC ವತಿಯಿಂದ ಸರಣಿ ಅಕ್ಷರಮಾಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಗೊತ್ತಿದೆ, ಕಳೆದ 25ನೇ ತಾರೀಕು ಇದೇ ಒಂದು ಉದ್ದೇಶವನ್ನು ಇಟ್ಕೊಂಡ್ಬಿಟ್ಟು ವಿದ್ಯಾರ್ಥಿಗಳಿಗೆ ಶಕ್ತಿಯೊಂದಿಗೆ ಸಂವಾದ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ವಿ. ಅದರಲ್ಲಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ತಜ್ಞ ವೈದ್ಯರು ಮತ್ತು ತಂತ್ರಜ್ಞರು ಬಂದು ಎಷ್ಟೋ ವಿಚಾರಗಳನ್ನು ಅವರಿಗೆ ಗೊತ್ತಿರತಕ್ಕಂಥ ಎಷ್ಟೋ ವಿಚಾರಗಳನ್ನು ತಿಳಿಸೋದ್ರ ಮುಖಾಂತರ ಮತ್ತು ಅವರ ಇಲ್ಲಿರ್ತಕ್ಕಂತಹ ಒಂದು ಡೌಟ್ಸನ್ನು ಚರ್ಚೆ ಮಾಡಿ ಪರಿಹಾರ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಕಾರ್ಯವನ್ನು ಮಾಡಿದ್ರು. ಸೊ ನಮ್ಮ ವಿದ್ಯಾರ್ಥಿಗಳಿಗೆ ತುಂಬನೇ ವಿದ್ಯಾರ್ಥಿನಿಯರಿಗೆ ನಿಮ್ಗೆ ಗೊತ್ತಿದೆ, ನಿಮ್ಮಲ್ಲಿ ಇರ್ತಕ್ಕಂಥ ಎಷ್ಟೋ ಸಮಸ್ಯೆಗಳಿರ್ತವೆ, ಆರೋಗ್ಯ ಸಮಸ್ಯೆಗಳಿರ್ತವೆ, ಮತ್ತೆ ಲೈಂಗಿಕ ವಿಚಾರಗಳಂದ್ರೆ ನೀವು ಲೈಂಗಿಕವಾಗಿ ನಾವು ಮೊದಲು ಅಂದರೆ ನೀವು ಪದವಿ ನಂತರ ಗೃಹಸ್ಥಾಶ್ರಮಕ್ಕೆ ಕಾಲಿಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಲೈಂಗಿಕ ವಿಚಾರಗಳ ಬಗ್ಗೆನೂ ಕೂಡ ತಿಳ್ಕೊಳ್ಳುವಂಥದ್ದು ಮತ್ತು ಎಷ್ಟೋ ಗುಪ್ತ ಒಂದು ರೋಗಗಳಿರ್ತವೆ, ಅವುಗಳನ್ನು ನಾವು ಮುಕ್ತವಾಗಿ ಕೇವಲ ರೋಗದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದಲ್ಲ, ರೋಗಕ್ಕೆ ಮೂಲವಾಗಿರ್ತಕ್ಕಂತಹ ಮಾನಸಿಕ ಅಂಶಗಳು ಮತ್ತು ದೈಹಿಕ ಒಂದು ಅಂಶಗಳು ಯಾವ ರೀತಿ ಕಾಣುವಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಮಗೆ ಅವರು ತಿಳಿಸ್ಕೊಡ್ತಕ್ಕಂಥ ಒಂದು ಕೆಲಸಗಳನ್ನು ತಾಲೂಕಾದ್ಯಂತ ಹೊತ್ತು ಮಾಡ್ತಾ ಇದ್ದಾರೆ. ಸೊ ಅಂಥ ವ್ಯಕ್ತಿಗಳು ಈ ವೈದ್ಯಕೀಯ ಹಾಸನರಾಗಿರೋ ಅವರಿಗೆ ಪರವಾಗಿ ಮತ್ತೊಮ್ಮೆ ನಾನು ಸ್ವಾಗತವನ್ನು ವಹಿಸ್ತಾ, ಇನ್ನೊಬ್ಬ ಮುಖ್ಯ ಅತಿಥಿಗಳು ಉಮೇಶ್ ಸರ್ ಅಂತ ಒಂದು ಹೆಚ್ಚು ಕಡಿಮೆ ಒಂದು 15 ವರ್ಷದ ನಂತರ ಇನ್ನೂ ಕೂಡ ನಮ್ಮ ಕಾಲೇಜಿನಲ್ಲಿ ಅವರು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅಂದರೆ ಏಡ್ಸ್ಗೆ ಸಂಬಂಧಪಟ್ಟಂತೆ ಅವರು ವಿಶೇಷವಾಗಿ ಅವರು ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಅವರು ಟ್ರೈನರ್ ಆಗಿ ಮತ್ತು ಒಬ್ಬ ಟೆಕ್ನಿಷಿಯನ್ ಆಗಿ ಅವರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಸುಮಾರು ಕಾರ್ಯಕ್ರಮಗಳನ್ನು ಅವ್ರ ಕಡೆಯಿಂದ ಅಂದರೆ ಸಾಕಷ್ಟು ಅನಾಹುತಗಳಿಗೆ ಅವಕಾಶವನ್ನು ಮಾಡಿ ಕೊಡುತ್ತೆ. ಹಾಗಾಗಿ ಯೌವನ ಜೋಪಾನ ಅಂತಕ್ಕಂಥ ಒಂದು ಹಲವಾರು ಕಾರ್ಯಕ್ರಮಗಳನ್ನು ಉಮೇಶ್ ಸರ್ ಮಾಡಿದ್ದಾರೆ. ಮತ್ತು ಇನ್ನೊಬ್ಬ ಅತಿಥಿ ಆಗಿರ್ತಕ್ಕಂಥ ಶ್ರೀಧರ್ ಸರ್ ಕೂಡ ನಮ್ಮ ಕಾಲೇಜಿನಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ. ಸೊ ಹಾಗಾಗಿ ಇವೆಲ್ಲರೂ ಕೂಡ ಒಳ್ಳೆ ಸಂಪನ್ಮೂಲ ವ್ಯಕ್ತಿಗಳು. ಆ ಸಂಪನ್ಮೂಲ ವ್ಯಕ್ತಿಗಳು ಕೊಡ್ತಕ್ಕಂತಹ ಒಂದು ಏನು ನಿಮಗೆ ಹೇಳ್ತಕ್ಕಂಥ ವಿಚಾರಗಳನ್ನು ನೀವು ಚೆನ್ನಾಗಿ ಕೇಳಿಸ್ಕೊಂಡು ಮತ್ತೆ ನಿಮಗೆ ಯಾವುದೇ ತರಹದ ಸಮಸ್ಯೆಗಳಿಂದ ಮುಕ್ತವಾಗಿ ಯಾವ ಹೆಣ್ಮಕ್ಳು ಇಲ್ಲ. ಹಾಗಾಗಿನೇ ನಮ್ಮ ಸುರೇಶ್ ಸರ್ ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳನ್ನ ಸಪ್ರೇಟ್ ಮಾಡಿ ಗಂಡು ಮಕ್ಕಳನ್ನ ಸಪ್ರೇಟ್. ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಇಬ್ಬರನ್ನ ಮಿಕ್ಸ್ ಮಾಡಿದ್ರೆ ನಮಗೆ ಕೆಲವೊಂದು ಸಂಯುಕ್ತ ಒಂದು ವಿಚಾರಗಳಿರ್ತವೆ, ಹೇಳ್ಕೊಳ್ತಕ್ಕಂಥ ವಿಚಾರಗಳು, ಹೇಳ್ದಿರ್ತಕ್ಕಂಥ ವಿಚಾರಗಳಿರ್ತವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಮುಕ್ತವಾಗಿ ಭಾಗವಹಿಸಬೇಕು. ತಜ್ಞ ವೈದ್ಯರು ಬಂದಿದ್ದಾರೆ ಮತ್ತು ಟೆಕ್ನಿಷಿಯನ್ಸ್ ಬಂದಿದ್ದಾರೆ. ಅವ್ರ ಜೊತೆಗೆ ಅವ್ರು ಹೇಳ್ತಕ್ಕಂಥ ವಿಚಾರಗಳನ್ನು ನೀಟಾಗಿ ಕೇಳಿಸ್ಕೊಂಡು ನಿಮ್ಮಲ್ಲಿ ಇರ್ತಕ್ಕಂಥ ಏನೇ ಸಮಸ್ಯೆಗಳು ಯಾವುದೇ ತರಹದ ಚಿಕಿತ್ಸೆ ಮಾಡ್ಕೋಬೇಡಿ ನೀವು. ಯಾಕಂದ್ರೆ ನಾವು ಎಲ್ಲ ವಿಚಾರಗಳನ್ನು ಮುಕ್ತವಾಗಿ ತಿಳ್ಕೋಬೇಕು. ನೀವು ಫೈನಲಿ ನೆಕ್ಸ್ಟ್ ಗೃಹಸ್ಥಾಶ್ರಮಕ್ಕೆ ಕಾರ್ಯರ್ತಕ್ಕಂಥ ವ್ಯಕ್ತಿಗಳು ಏನು ಈಗ ನೀವು ಸಮಾಚಾರ ಆಶ್ರಮದಲ್ಲಿದ್ದರೆ ಜ್ಞಾನಾರ್ಜನೆ ವಿದ್ಯಾರ್ಜನೆಲ್ಲ ಮಾಡ್ತೀರಿ. ನಂತರ ಏನಾದರೂ ನೀವು ವಿವಾಹ ಆಗಿರತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಎಷ್ಟೋ ವಿಚಾರಗಳು ಗೊತ್ತಿರೋದಿಲ್ಲ. ಅಂಥ ವಿಚಾರಗಳನ್ನು ಗೊತ್ತಿರತಕ್ಕಂಥ ವಿಚಾರಗಳು, ಲೈಂಗಿಕ ವಿಚಾರಗಳು ಅವಕಾಶ ಮಾಡಿರ್ತಕ್ಕಂತಹ ಎಲ್ಲ ಆಯೋಜಕರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾಡ್ತೇನೆ. ನಂತರದ ಕಾರ್ಯಕ್ರಮವನ್ನು ಎಕನಾಮಿಕ್ಸ್ ವಿಭಾಗದ ಸುರೇಶ್ ಸರ್ ನಡೆಸಿಕೊಂಡು ಎರಡನೇ ಕಾರ್ಯಕ್ರಮ ಸಕಾಲೊಂದಿಗೆ ಸಂವಾದ. ನೋಡಿ, ಇತ್ತೀಚಿನ ಯುವಕರು ತಾವು ಫೇಸ್ ಮಾಡ್ತಕ್ಕಂಥ ಹೆಲ್ತಲ್ಲಿ ಹಲವಾರು ಇಶ್ಯೂಸ್ಗಳನ್ನು ನೋಡ್ತಾ ಇದ್ದೀವಿ. ಇದರಿಂದ ಏನೇನಾಗ್ತದೆ, ಆರೋಗ್ಯದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಾಗಿರ್ಬೋದು. ಕಾಲೇಜಿನಲ್ಲಿ ನಿಮ್ಮ ಪ್ರಾಂಶುಪಾಲರು ಮತ್ತು ನಿಮ್ಮ ಉಪನ್ಯಾಸಕರು ಕಾರ್ಯಕ್ರಮದ ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ತಿಳಿಸಿದ್ದಾರೆ. ಸೊ ಇಲ್ಲಿ ನಾನು ಮೊದಲನೇದಾಗಿ
ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಮಾನಸಿಕ ಸಮಸ್ಯೆ ಆಗುತ್ತೆ. ಈ ಹದಿಹರೆಯದವರಿಗೆ ಮನಸ್ಸು ಚಂಚಲ ಆಗಂಥದ್ದು, ಮಾನಸಿಕ ಗೊಂದಲ ಆಗಂಥದ್ದು, ಆತಂಕ ಆಗೋದು, ಮತ್ತೆ ಖಿನ್ನತೆ ಆಗಂಥದ್ದು, ಇವೆಲ್ಲ ಮಾನಸಿಕ ಸಮಸ್ಯೆಗಳು. ಈ ಥರದ ಸಮಸ್ಯೆಗಳು ಇರ್ತವೆ. ಎರಡನೇದಾಗಿ ಮಾದಕ ವಸ್ತುಗಳ ಬಳಕೆ. ಕೇಳಿದ್ದೀರಿ ಮಾದಕ ವಸ್ತುಗಳು ಗೊತ್ತಾ? ಮಾದಕ ವಸ್ತುಗಳಂತ ಏನಂತ ಹೇಳ್ತಾರೆ ಯಾರಾದ್ರು? ಮಾದಕ ವಸ್ತುಗಳಂದ್ರೆ ಯಾವ ಬಳಸ್ತೀರಾ? ಮಾದಕ ವಸ್ತುಗಳು ನಿಮ್ಮ ಮನಸ್ಸಿಗೆ ಮುದ ಕೊಡುವಂತ ವಸ್ತುಗಳು ಯಾವ್ಯಾವ? ಮಾದಕ ವಸ್ತುಗಳ ಬಳಕೆಯಿಂದ ಆಗಂತ ದುಷ್ಪರಿಣಾಮಗಳು ಉದಾಹರಣೆಗೆ ಇದೆಲ್ಲ ಮಾದಕ ವಸ್ತುಗಳ ಬಳಕೆ. ನೆಕ್ಸ್ಟ್ ಮುಂದೆ ಏನು ಅಂತಂದ್ರೆ ಅಕಸ್ಮಾತ್ತಾಗಿ ಆಗುವಂತ ಗಾಯಗಳು, ಅಪಘಾತ. ಈ ವಯಸ್ಸಿನಲ್ಲಿ ಏನಾಗುತ್ತೆ ಅಂತಂದ್ರೆ ಅಕಸ್ಮಾತ್ತಾಗಿ ಆಗ್ತದೆ, ಯಾವುದೂ ನೀವು ಉದ್ದೇಶಪೂರ್ವಕವಾಗಿ ಮಾಡಲ್ಲ. ಅಪಘಾತಗಳಾಗಲಿ ಗಾಯಗಳಾಗಲಿ ನಿಮ್ಮಲ್ಲಿ ಒಂದು ಕಾನ್ಸಂಟ್ರೇಷನ್ ಅನ್ನೋದು ಇರಲ್ಲ. ಏನಾದರೂ ಒಂದು ಕೆಲಸ ಹೇಳಿದರೆ ಅಂತಂದ್ರೆ ಅದರಲ್ಲಿ ಸ್ವಲ್ಪ ವಿಮರ್ಶೆ ಇರುತ್ತೆ. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ ಎಲ್ಲ ಕಸ ಎಲ್ಲ ದುಡ್ಡೆಲ್ಲ ಮಾಡಿರ್ತಾರೆ, ಬೆಂಕಿ ಹಾಕಪ್ಪ ಅಂತ ಹೇಳಿರ್ತಾರೆ. ಆ ಬೆಂಕಿ ಹಾಕಿದ ಸಮಯದಲ್ಲೂ ಅದೊಂದು ಕೆಲಸ, ಅದನ್ನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ಬೇಕು. ಅದನ್ನ ನಾವೇನಾದರೂ ತಪ್ಪು ರೀತಿ ಮಾಡಿದೆ ಅಂತಂದ್ರೆ ಪಕ್ಕ ಇರೋ ಬಡವೆ ಬೇರೆ ಏನೋ ವಸ್ತುಗಳೆಲ್ಲ ಸುಟ್ಟೋಗ್ಬಿಡುತ್ತವೆ. ಅಂದ್ರೆ ಆ ಥರ ನಮ್ಮಲ್ಲಿ ಮಾನಸಿಕ ಚಂಚಲತೆ ಇರುತ್ತೆ. ಮತ್ತೆ ಅಪಘಾತಗಳು, ಈ ಅಪಘಾತಗಳು ಅಂತಂದ್ರೆ ರಸ್ತೆ ಅಪಘಾತಗಳು ಹೆಚ್ಚಾಗಿ ಈ ಹೌದು. ಮತ್ತೆ ಜನನಾಂಗಗಳ ಸಮಸ್ಯೆಗಳ ಬಗ್ಗೆನೂ ಇವತ್ತು ತಿಳಿಬಹುದು. ಅದಾದ್ಮೇಲೆ HIV ಸೋಂಕು ಹೇಗಿದೆ, ಫಸ್ಟ್ ಇಯರ್ ಡಿಗ್ರಿನಲ್ಲಿ ಹೇಗಿದೆ, ಅದ್ರಲ್ಲಿ ಏನಾದ್ರು ಬದಲಾವಣೆ ಕಾಣ್ತಾ ಇದೆ ನಿಮಗೆ? ಕಾಣುತ್ತೆ. ಏನ್ ಕಾಣುತ್ತೆ? ಕೆಲವರು ತೆಳ್ಳಗಿರ್ತೀರಾ, ದಪ್ಪ ಆಗಿರ್ತೀರಾ. ಕೆಲವರಲ್ಲಿ ಕೈ ಕಾಲುಗಳೆಲ್ಲ ಬಹಳ ಈಗ ನಾನು ಇರೋದಾಗ ಇರಬೇಕು, ದರ್ಶನದಾಗ ಹೋಗ್ಬೇಕು, ದರ್ಶನದಾಗ ಹೋಗ್ಬೇಡ ಹಲವಾರು ಆಮೇಲೆ ನಮ್ಮ ರೋಲ್ ಮಾಡಲ್ ಯಾರಾಗಿರ್ಬೇಕು? ನಿಮ್ಮ ತಂದೆ ತಾಯಿ ರೋಲ್ ಮಾಡಲ್ ಆಗಿರ್ಬೇಕು. ಓಕೆ, ನಿಮ್ಮ ರೋಲ್ ಮಾಡಲ್ ನಿಮ್ಮ ತಂದೆ ತಾಯಿ. ಯಾಕಂದ್ರೆ ನಿಮಗೆ ಎಲ್ಲದೂ ಕೊಡೋದು ನಿಮ್ಮ ತಂದೆ ತಾಯಿ. ಬೇಸಿಕ್ ಸೆನ್ಸ್ ಕೊಡೋದು, ಬೇಸಿಕ್ ಏನು ನಿಮ್ಮನ್ನ ಫುಲ್ಫಿಲ್ ಮಾಡೋದು ತಂದೆ ತಾಯಿಗಳು. ಓಕೆ, ದರ್ಶನ ಅಲ್ಲ. ಓಕೆ, ಒಂದು ಟೈಮಲ್ಲಿ ನನ್ನ ಜೀವನದಲ್ಲಿ ನಾನು ಫಸ್ಟ್ ಪಿಕ್ಚರ್ ನೋಡೋದ್ರಿಂದ ನನಗೆ ಒಂದು ನೆನಪು ಅಂದರೆ ಯಾರು ಪಿಕ್ಚರ್ ನೋಡೋದು, ನಾನು ನೋಡಿದ ಫಸ್ಟ್ ಪಿಕ್ಚರ್ ನಾನು ತಿಳ್ಕೊಂಡೆ ಶಂಕರ್ ನಾಗು ಡಾಕ್ಟರ್ ರಾಜ್ಕುಮಾರ್ ಒಂದು ಫಿಲಮ್ ಪಿಕ್ಚರ್. ಆ ಫಿಲ್ಮಲ್ಲಿ ಸ್ವಲ್ಪ ನನಗೆ ಪಿಕ್ಚರ್ ಕ್ರೇಜ್ ಅಂತ ಗೊತ್ತಾಯ್ತು ಅವಾಗ. ನೆಕ್ಸ್ಟ್ ಭಕ್ತಪ್ಪ ಅದ ನೋಡೋದು. ಯಾಕಪ್ಪ ಅಂದರೆ ಅವೆಲ್ಲ ಏನಪ್ಪ ಅಂತಂದ್ರೆ ಸಾಮಾಜಿಕ ಕಳೆಗಳು ಇರ್ತಕ್ಕಂಥ ಪಿಕ್ಚರ್. ಅವಾಗೆಲ್ಲ ಪಿಕ್ಚರ್ ಬಂದರೆ ನೋಡ್ಬೇಕನ್ನ ಹಂಬಲ ಇರುತ್ತೆ. ಈಗೆಲ್ಲ ಪಿಕ್ಚರ್ ಬಂದರೆ ಲಾಂಗು ಮಚ್ಚು ಹೊಡಿಯೋದು ಹೆಚ್ಚಿಸೋದೇ ಒಂದು ಪಿಕ್ಚರ್ ಆಗಬೇಕು. ಈಗ ನೋಡಿ KGF ಫಿಲಮ್ ಅಂತ ಕಾಣ್ತೀವಿ, ವರ್ಲ್ಡ್ ಲೆವೆಲಲ್ಲಿ ಪಿಕ್ಚರ್ ಮಾಡೋದು. ಆದರೆ ಬರೀ ರಕ್ತ, ಸ್ಟಾರ್ಟಿಂಗಿಂದ ರಕ್ತ ಬರತಂಗ ರಕ್ತ ವರ್ಲ್ಡ್ ಫೇಮಸ್ ಪಿಕ್ಚರ್. ಅದೇ ನೀವು ಹಳೇದು ನೀವು ಒಂದು ನಮ್ಮ ಏನು ಕಾಲದಲ್ಲಿ ನಮ್ಮ ಮೈಸೂರ ಪಿಕ್ಚರ್ ಎಷ್ಟು ಅದ್ಭುತವಾದ ಪಿಕ್ಚರ್, ಈ ಹಿಸ್ಟೋರಿಕಲ್ ಪಿಕ್ಚರ್. ಅದು ನೀವು ನೋಡಿ ಈಗಿನ ಮಕ್ಕಳು ನೋಡ್ರಿ ಅದೇ ಪಿಕ್ಚರ್ ಬಿಡ್ರಿ ಅಂತೀವಿ. ಕಸ್ತೂರಿ ದಿವಸ ಅಂತ ಪಿಕ್ಚರ್ ನಾಡು ಪಿಕ್ಚರ್ ಕನ್ನಡ ನನ್ನಿಂದ ನನ್ನ ಚಿಕ್ಕಪ್ಪ ಅಂತ ಅಕ್ಕನಲ್ಲಪ್ಪ ಕಸ್ತೂರಿ ದಿವಸ ಪಿಕ್ಚರ್ ಅಂತ. ಅದೇ ದರ್ಶನ್ ಬಂತಲ್ಲ ಮೊನ್ನೆ ರೀಸೆಂಟಾಗಿ ಕಾಟ ಭಾರಿ ಪಿಕ್ಚರ್. ಕಾಟನಿಂದ ಹಿಂದೆ ಪಿಕ್ಚರ್ಗಳು ಭಾಳ ಬಂದು ಅವೆಲ್ಲ ಗುಲ್ಬುಲ್ಲ ನಮಗೆ ಸಾಂಗೇತಲ್ಪ ಅಂತ ಪಿಕ್ಚರ್ ಇವತ್ತು ಶೋಕಿ ಆಗಿದೆ. ಓಕೆ, ಯಾಕಪ್ಪ ನಾವು ಇದನ್ನೆಲ್ಲ ಹೇಳ್ಕೊಂಡ್ರೆ ಇವತ್ತು ಮಾಸ್ ಮೀಡಿಯಾಗಳು ಭಾಳ ಫಾಸ್ಟ್ ಇದಾವೆ. ನಾನು ಏನು ಮಾಡ್ತೀನಿ ಲೈವ್ ಅಪ್ಲೋಡ್ ಹಾಕಿರ್ತೀನಿ, ಫೇಸ್ಬುಕ್ ಹಾಕಿರ್ತೀನಿ ಒಳಗಡೆ ಅಂತ ಕಾಲ ಇದೆ. ಕರೆಕ್ಟಾ? ಹಂಗಾಗಿ ನಮ್ಮಲ್ಲಿ ಈ 12 ವರ್ಷದಲ್ಲಿ ಏನಾಗ್ತದೆ, ಅಟ್ರಾಕ್ಷನ್ ಬೇರೆ ಗ್ರಾಮ ಆಗೋದು, ನಾನು ವಿರೋಧ ಇರಬೇಕು ಅನ್ನೋದು ನೋಡ್ರಿ. ನೋಡೋದು ಇತ್ತೀಚಿನ ದಿನಗಳಲ್ಲಿ ವೀಲಿಂಗ್ ಮಾಡೋದು ಜಾಸ್ತಿ ಆಗ್ತದೆ ಗಂಡಿನ. ದೊಡ್ಡಳೆ ನಮ್ಮ ಹುಡುಗನೇ ದೊಡ್ಡಳೆ ವೀಲಿಂಗ್ ಮಾಡೋದು ಫೇಸ್ಬುಕ್ ಹಾಕಿದೆ. ಇವೆಲ್ಲ ಮಾಡ್ಬೇಕ. ವೀಲಿಂಗ್ ಮಾಡ್ತಾ 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 ಹೋಗಿ ಬಸ್ಸಿಗೆ ಮೂಡಲ್ಲಿ ಸಿಗಲ್ಲ ನಮಗೆ. ವೀಲಿಂಗ್ ಮಾಡ್ತಾ ಪ್ರಾಪರ್ ಹೋಗೋದೇ ನಾವು ಎಷ್ಟೋ ಜನ ಆಸ್ಟೆಂಟ್ ನಮ್ಮ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ. ನೀವು ವೀಲಿಂಗ್ ಮಾಡಿದ್ರೆ ಆಗುತ್ತಾ? ನಾವು 2 ಕಾಲ ನಡೆಯೋಕೆ 1 ಕಾಲ ನಡೆಯೋಕ್ಕಾಗುತ್ತಾ? ಫಸ್ಟ್. ಯಾಕಂದ್ರೆ ಇವತ್ತು ನಾವೇನೆಲ್ಲ ಅಂತಂದ್ರೆ ನಮ್ಮ ದೇಹದಲ್ಲಿ ಈ 18 ಹಾರ್ಮೋನ್ಗಳು ಬಿಡುಗಡೆ ಒಬ್ಬರಿಗೊಬ್ಬರು ಆಕರ್ಷಣ ಅನ್ನಲ್ಲಿರೋದ್ರ ಜೊತೆ ನಾವು ಸ್ಪರ್ಶ ಆಗೋದು, ಅಟ್ರಾಕ್ಷನ್ ಆಗುತ್ತೆ. ಈಗ ನೋಡ್ರಿ ಕರೆಕ್ಟ್ ವೆರಿ ಸಿಂಪಲ್. ಅದೇ ಟೈಮ್ಗೆ ಇದು ಹೋಗಿದೆ
ಇಲ್ಲಿ ನಮ್ಮ ನವನೆಲ್ಲ ಹೋಗಿದ್ದೆ, CPS ಸಾಹೇಬ್ರು ಬಂದು ಕೂತ್ಕೊಂಡು ಮಾಡಿದ್ರೆ ನಾನು ಅದೇ ಪ್ರಿನ್ಸಿಪಲ್ ಸರ್ ಸ್ವಾಮಿ ಸರ್ ಸರ್ ನಾವು ನಿನ್ನೆ ಬರೀ ಕೂತ್ಕೊಂಡು ಚರ್ಚೆ ಮಾಡೋದು. ಏನು ಸರ್ ಬರೀ 7ನೇ ತಾರೀಕಿಂದ 13ನೇ ತಾರೀಕು 5 ಜನ ಮಕ್ಕಳು ಓಡೋಗಿದ್ದಾರೆ, ಓಡೋಗಿದ್ದಾರೆ. ಯಾಕಪ್ಪ ಅಂತಂದ್ರೆ ಇವತ್ತು ದಿನಮಾನದಲ್ಲಿ ಬರೀ ಇದಾಗ್ತೈತೆ. ಹುಡುಗಿ SSLC ಹುಡುಗ PUC, ಅವಳಿಗೆ ಏನು ದೂರ ಆಗ್ತಾನೋ ಅವಳೇ ದುಡಿತಾಳೆ. ಇದು ಪ್ರಶ್ನೆ ನಮಗೆ. ಕರೆಕ್ಟಾ? ಅವನಿಗೆ 17 ವರ್ಷ, 15 ವರ್ಷ, 15 ವರ್ಷಕ್ಕೆ 14 ವರ್ಷ, 16 ವರ್ಷಕ್ಕೆ 16 ವರ್ಷ, ಇಬ್ರು ಮೈನರ್. ನಮ್ಮ ಕಷ್ಟ ಪಾರ್ಟಿ ಮಾಡ್ತಾರೆ. ನನಗೆ ಗೊತ್ತಿರಲ್ಲ ಗೌರಿಪುರದ ಕೇಸ್. ನಾನು ಹೋದೆ ಹಾಸ್ಪಿಟಲ್, ಇದಕ್ಕೆ ಹೋದೆ. 5 ದಿವಸ ಅಂತಲೇ ಅವ್ರಿಗೆ ಮಾಡಿದಾನೆ. ಅವ್ರಿಗೆ ಇರ್ತಕ್ಕಂಥ ಕಿವಿಗಳು ಹೋಗಲ್ಲ ಅನ್ನೋ ಕಾರ್ಯಕ್ರಮ ಅಷ್ಟೇ. ಇದು ಜೀವನ, ಇದು ಬೇಕಾದ್ರೆ ಯಾಕಪ್ಪ ಅಂತಂದ್ರೆ ನಿಮಗಿದೆ ಕೈ ಭಾಳಷ್ಟು ಏನಿದೆ. ಯಾಕಂದ್ರೆ ನಾನು ಅನ್ಕೊಂತ ನನ್ನ ಮಗನಿಗೆ ಹೇಳಿದೆ, 10 ವರ್ಷ 11 ವರ್ಷ ನೀವು ಚೆನ್ನಾಗಿ ಹೋದು ಟೇಬಲ್ ಎಲ್ಲ ಓಕೆ. ನೀನು ದೊಡ್ಡ ಆಫೀಸರ್, ಒಬ್ಬ ಪ್ಲೇಯರ್, ನೀನು ಏನು ಬೇಕು ಅಂತ ಕೊಡ್ತೀನಿ, ಎಲ್ಲ ಬೆಸ್ಟ್ ಕೊಡ್ತೀವಿ. ನಾಳೆ ಇವತ್ತು ಯುವಕರು ಏನಾಗಿದೆ ಅಂದ್ರೆ ಮಾದಕವಸ್ತುಗಳು ಬೆಳಗ್ಗೆ ಬಾಯಿಟ್ಕೊಂಡು ಚಂಪಾಣೋಲ್ಲ. ಇದು ಕೈಗೆ ಕಂಪಲ್ಸರಿ ಇರ್ತಕ್ಕ ಬಾಯಿ ಇಟ್ಕೊಂಡಾಗ ಚಂಪಾಣ ಹಿಂದಿ ಕಡೆ ಹೋಗೋ ಕಷ್ಟ. ಇವತ್ತು ಎಲ್ಲ ಕಡೆ ಸಹಜವಾಗಿದೆ. ನಮ್ಮ ಕಡೆ ವಿದೇಶಿಗಳು ಬರ್ತಕ್ಕಂಥ ಮಕ್ಕಳಲ್ಲಿ ಊಟ ಮಾಡೋದೇ ಕಷ್ಟ ಆಗಿದೆ. ಬರೀ ಅನ್ನ ತಿಂದು ರಕ್ತ ಇರೋಲ್ಲ. ಇವತ್ತು ಹುಡುಗ ಬಂದಿದ್ದ 22 ತಂದ್ರಿ, ನಾನು ಇನ್ನೊಬ್ಬ 22 14 ಬಿಟ್ಬಿಟ್ರು. ತಂದೆ ತಾಯಿ ಇರ್ತೀವಿ ನೋಡ್ರಿ. ತಂದೆ ತಾಯಿ ನಾವು ಯಾಕಲ್ಲ ಅನ್ಸ್ಕೊಂಡ್ರೆ ನಮಗೆ ಅಷ್ಟು ನಮ್ಗೆ ಏನು ನನಗೆ ತಂದೆ ತಾಯಿ ತಿಳ್ಕೊಬೇಕು. ಅವ್ರು ಅವ್ರ ಅಪ್ಪ ಕರ್ಕೊಂಬಂದಿರ್ತೀನಿ. ನಾವು ಸಣ್ಣ ಡೌಟ್ ಸೀದಾ ಹಾಕಿದ್ರೆ ಸಚಿನ್ ಸರ್ ಸ್ವಲ್ಪ ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡೋದ್ರೆ ಸೀದಾ ಸರ್ 15 ಹೆಸರು ಏನು ಬಂದಿಲ್ಲ. 22 ಕೊಟ್ಟು ಹಾರ್ಟ್ ಏನಕ್ಕೆ ಕೊಟ್ಟು ಹಾರ್ಟ್ ಬಿಟ್ಟು ಜಾಸ್ತಿ ಆಗುತ್ತೆ. ನೀವು ಯಾರು ರಕ್ತ ಕೊಟ್ಟಿದ್ದೀರಿ ಕೊಡೋದು ಏನು ಮಾಡೋದು ಸರ್? ಎಲ್ಲ ಅವ್ರು ಕೊಟ್ಟಿದ್ದಾರೆ. ಇವತ್ತು 50 ಎಲ್ಲ ಆಗ್ತದೆ. ಈ ಏಜಲ್ಲಿ ರಿಲೀಸ್ ಆಗುತ್ತೆ. ಯಾಕಂದ್ರೆ ನಾವು ಲೈಂಗಿಕ ಬಗ್ಗೆ ನೋಡಬೇಕು, ನಮಗೆ ಲೈಂಗಿಕ ಆಸಕ್ತಿ ಮಾಡಬೇಕು, ಆಕರ್ಷಣೆ ಆಗೋದು. ಮತ್ತೆ ನಮ್ಮ ಉತ್ಸಾಹದಲ್ಲಿ ಎಲ್ಲರೂ ಬದಲಾವಣೆ ಆಗುತ್ತೆ. ಯಾಕಂದ್ರೆ ಚೆಸ್ ಆಗೋದು, ಈ ಗಂಗಲ್ಲಿ ಕೂಡೋದು, ಉತ್ಸಾಹದಲ್ಲಿ ಎಲ್ಲ ಒಂದೊಂಥರ ಈ ದೇಹದಲ್ಲಿ ಬದಲಾವಣೆ ಕಾಣ್ತಾ ಹೋಗ್ತದೆ. ಓಕೆ, ದುಶ್ಚಟಗಳನ್ನು ಅಂದ್ರೆ ನಾವು ದುಶ್ಚಟ ಮಾಡಿದ್ರೆ ನಾವು ಈಗ ಡ್ರಿಂಕ್ಸ್ ಮಾಡಿದ್ರೆ ಯಾರು ಮಾಡ್ಬೇಕು ಅಂದ್ರೆ ಆ ಯೋಜನೆಯಲ್ಲಿ ದಸರಾ ಸಮಯದಲ್ಲಿ 3 ದಿನ ದುಶ್ಚಟ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗಳು ಒಂದು 3 ದಿನ ಸಾಮೂಹಿಕ ಅತ್ಯಾಚಾರ ಮಾಡಬೇಕು. ಹೆಣ್ಮಗುನೇ ಮಾಡ್ತಾರೆ, ಮಹಿಳೆ 30 ವರ್ಷದ ಮಹಿಳೆ. ಅದಕ್ಕೆ ಇವತ್ತು ಏನಾಗ್ತದೆ ಅಂದ್ರೆ ದುಶ್ಚಟವನ್ನು ನಾವು ಯಾರಿಗೆ ಮಾಡೋದು ಗೊತ್ತಾಗಲ್ಲ. ಓಕೆ, ಕೊಲೆ ಮಾಡೋದು ಸಹಿ. ನಾವೇನು ಮಾಡಬೇಕು, ಇತ್ತೀಚಿನ ದಿನಗಳಲ್ಲಿ ಶ್ರದ್ಧಾ ಅವಳನ್ನ ಸುಮಾರು 33 ದಿವಸ ಕಟ್ ಮಾಡಿ ಬಿದ್ದಿರ್ತಾರೆ. ಮೊನ್ನೆ ಮಹಾಲಕ್ಷ್ಮಿಯಿಂದ ಲೇಪೋದು 55 ಪೀಸ್ ಮಾಡಿಟ್ಟಿದ್ದಾರೆ. ಯಾಕಂದ್ರೆ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಿದ್ರು. ಯಾಕಂದ್ರೆ ನಮಗೆ ಸಂಪೂರ್ಣ ಕ್ರಿಯೇಟಿವಿಟಿ ಮುಂದೆ ಬರುತ್ತೆ. ಯಾಕಂದ್ರೆ ನಮಗೆ ಏನು ಕೆಲಸ ನಾವು ಯಾರಿಗೂ ಗಮನ ಕೊಡಲ್ಲ. ಕೆಲಸ ಮಾಡೋ ಕೆಲಸ ಇದೆ. ಕರೆಕ್ಟಾ? ಅರ್ಥ ಆಗ್ತಿದೆ ನಮಗೆ. ನೀವು ನಮ್ಮ ಕ್ಲಾಸ್ ಮಕ್ಕಳಿಗೆ ಅಂಗಡಿಗೆ ಹೋಗ್ಬೇಕು, ನನಗೆ ಹೊಲಕ್ಕೆ ಹೋಗ್ಬೇಕು, ನನ್ನ ದನ ಕರೆ ನೋಡ್ಬೇಕು, ಕುರಿ ಮೇವು, ಏನೋ ಒಂದು ಬಿಸ್ನೆಸ್ ಮಾಡೋದಾಗ ನೀನು ಎಲ್ಲಿ ಹೋಗಲ್ಲ. ನೀನೀಗ ಐಡಿಯಲ್ ಮೈಂಡ್ ಇದೆ ಡೇವಿಡ್ ಹೌಸ್. ಓಕೆ, ನೀವು ಐಡಿಯಲ್ ಇದ್ದಾಗ ನಿಮ್ಗೆ ಎಲ್ಲ ಕೆಟ್ಟ ಯೋಚನೆ ಬರೋದು. ಇಲ್ಲಿ ದುರ್ಗಂತ ಒಂದು ಆಕ್ಸಿಡೆಂಟ್ ಬರೋಲ್ಲ. ಒಂದು ಕಾರು ಮತ್ತು ಒಂದು ಇತ್ತೀಚಿಗೆ 1.5 ತಿಂಗಳು ಆಯ್ತು. ಆ ಗಾಡಿ ಮೇಲೆ ಸುಮಾರು ಅರ್ಧ ಕೆಜಿ ಡ್ರಗ್ಸ್ ಸಿಕ್ಕಿದೆ, 1 2 ಲಕ್ಷ ದುಡ್ಡು ಸಿಕ್ಕಿದೆ. ಅವರು ಇಂಡೈರೆಕ್ಟ್ ಡ್ರಗ್ಸ್ ತಾಂಡೆ ಮೇಲೆ. ಅದಕ್ಕೋಸ್ಕರ ವಾಸ್ತವಕ್ಕೆ ಇರೋದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮೊನ್ನೆ ಯಾರೋ ನಮ್ಗೆ ಡಿಸ್ಕಸ್ ಮಾಡ್ತಾ ಹೇಳಿದ್ರು, ನಾವು ಸತ್ತದ್ದೇ ಒಳ್ಳೆದಾಗ್ಬಿಟ್ರೆ ಹಿಂಗೆಲ್ಲ ಆಗ್ತದೆ. ಅದಕ್ಕೆ ನಾವು ಸತ್ತಾಗ ನಮ್ಗೆ ಈಗ 1-2 ತಿಂಗಳು 1-2 ವರ್ಷ ಕೆಳಗೆ ಹೋಗ್ಬಿಟ್ಟು ಡಿವೈಡರ್ ಕೂಡ ಸತ್ತೋದ. ಇಲ್ಲೇ ಎಲ್ಲಿ ಬೆಂಗಳೂರು ಟೌನಲ್ಲಿ ಡಿವೈಡರ್ ಕೂಡ ಸತ್ತೋದ. ಅವರೆಲ್ಲ ಮಾದಕ ವ್ಯಸನಗಳು ಅಂತ ನನಗೆ ಯಾರು ನಿಮ್ಗೆ ಹೇಳಿದ್ರು. ಅವರೆಲ್ಲ ವಯಸ್ಸ ಅಂತ ಅಂದ್ರು. ಇವತ್ತು ಮಾದಕ ವ್ಯವಸ್ಥೆ ನಮ್ಮ ಜಗಳೂರಿಗೂ ಕಾಲಿಟ್ಟಿದೆ. ಮೊನ್ನೆ ಬೇರೆ ವಿಧಾನ ಕಾಲೇಜ್ ಹೋಗಿ ಅಲ್ಲಿ ನಾವು ಹೇಳೋದು ನಿಮ್ಗೆ ನೀವೇಳ ನಾವೇ ಬಾಯ್. ಅದಕ್ಕೋಸ್ಕರ ಅವನಿಗೆ ಮತ್ತೆ ಬಂದು ಸಿಕ್ಕಿಲ್ಲ ಸೇರಕ್ಕೆ. ಒಂಥರ ಆರಾಮ ಬೆಳಿಗ್ಗೆ ಇದನ್ನೆಲ್ಲ ಅವರು ಮಟ್ಟಗಳ ಕಸಲ ಹೊಡೆದು ಬೆಂಕಿ ಹಚ್ಚೋದು, ಕುಣಿಯೋದು, ಆ ಪೂಜೆಲ್ಲ ಬೈಗೆಲ್ಲ ಮಸಾಲ ಹೊಡ್ಕೊಳ್ಳೋದು, ವಿಕಸನ ಇಲ್ಲ. ಆಮೇಲೆ ಇದು ನಮ್ಮ ಕಡದಲ್ಲಿ ಹೊರತಿ ರಾಶಿ ಹಾಕಿದ್ವಿ, ಮೆಕ್ಕೆಜೋಳದ ರಾಶಿ ಫುಲ್ ಇತ್ತು. ನಾನು ಮನೆ ಕಡದಲ್ಲಿ ಹೋದರೆ ಬೆಳಿಗ್ಗೆ ದನ ಕರುವಲ್ಲ ಅಲ್ಕಿದ್ದು ನಾನು ನೋಡ್ತಿದ್ದೆ. ನಾನು ಬೆಂಕಿ ಹಾಕಿದ್ದೆ 5 ನಿಮಿಷದಲ್ಲಿ ಬೆಂಕಿ ಹಾಕಿಬಿಡೋದು. ಆಮೇಲೆ ಒಂದು ಕುಣಿದ್ರು ಆಮೇಲೆ ಅವ್ರಿಗೇನಾಯ್ತು, ನಾನು ಅಲ್ಲಿ ಯಾರು ಇರ್ತ ತಮ್ಮ ಯಾರ ಫೋನ್ ಅಣ್ಣ ನಾನಮೇಲೆ ಒಳಕ್ಕೆ ಬಂದು ಸೀದಾ ನಮ್ಮ ಕಡದ ಮೂಲೆಗೆ ಬಂದ. ಅಣ್ಣ ಇದೊಂದು ಬಾಯಿ ಬಿತ್ತು, ನನ್ನ ಬಾಯಿ ಇಲ್ಲ ಅವ್ರಿಗೆ ಅಲ್ಲೇ ಒಂಥರ ಕಾನ್ಶಿಯಸ್ ಹೊರಟೋಗ್ಬಿಡುತ್ತೆ. ಇದೊಂದು ಬಾಯಿ ಬಿತ್ತು, ಬಾಯಿ ಬೀಜ ಅಂತ ಬಂದಿದ್ದೆ ಅಂತ. ನಾನು ಗೋಪೆಟ್ಟು ಅಲ್ಲೇ ಇತ್ತು, ಗೋಪೆಟ್ಟು ಹೊರಗೆ ಇದ್ದೆ.
ಅವ್ನು ಬಾವಿ ಅಂತ ಹುಡುಕಿ ಕಳ್ಬೇಕು ನಾನು. ಬಟ್ ಅದನ್ನ ಏನಂದ್ರೆ ಅವ್ನು ಆಲ್ರೆಡಿ ಅಡಿಕ್ಟ್ ಆಗ್ಬೇಕಿಂತ ನಾನೇ ಇದೇ ಮಾನಸಿಕ ನಮ್ಮ ಹಾಸ್ಪಿಟಲ್ ಮಾಡಿರ್ಬೇಕಾದ್ರೆ ಟ್ರೀಟ್ಮೆಂಟ್ ಕೊಡಿಸಿ ಚೆನ್ನಾಗಿ ಕೆಲಸ ಮಾಡ್ತಾನೆ. ಹಂಗೆ ಏನೋ ನಿಮಗೆ ಸ್ನೇಹಿತ ಸಾವನ್ನಾಗಿ ನಾವು ಮಾತಾಡೋದ್ರೆ ಅದಕ್ಕೆ ನಾವು ಈ ವಿದ್ಯಾರ್ಥಿ ನಾವು ಆದಷ್ಟು ನಾವು ಆಲೋಚನೆ ಎಲ್ಲರ ಆಲೋಚನೆ ನಾವು ಮುಂದೆ ಬರಕ್ ಆಗೋದಿಲ್ಲ. ಲಾಸ್ಟ್ ಟೈಮ್ ನಾವು ಪೊಲೀಸ್ ಅಧಿಕಾರಿ ಶ್ರೀನಿವಾಸ ಕೆಲವರು ಪೊಲೀಸ್ ಹೋಗ್ತಾರೆ, ಒಂದಿಗೆ ಆರಾಮಿದ್ದಿಲ್ಲ 32 ಕೆಜಿ ಇದೆ. ನಾವು ಒಂದು ಹುಡುಗಿ ಪೊಲೀಸ್ ಹೋಗ್ತೇವೆ, ಅವಳಿಗೆ 33 ಕೆಜಿ ಐತೆ. ನಮ್ಮ ಹುಡುಗ ಅವ್ನಿಗೆ 10 ವರ್ಷ, ಅವಳಿಗೆ 18 ವರ್ಷ. ಸೂಪರ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮಾಡಿಬಿಟ್ಟು ನನ್ನ ಮಗನಿಗೆ ಒಂದು ಡೋಸ್ ಫುಲ್ ಗುಳಿಗೆ ಕೊಟ್ಟು ಅವ್ರಿಗೆ ಅರ್ಧ ಕೊಟ್ಟು ಗುಳಿಗೆ ನಮ್ಮ ಹುಡುಗ ನಕ್ಕ ಯಾಕೆ ಹೋಗಿ ಅವ್ರ ನನಗೆ ದೊಡ್ಡ ಅರ್ಧ ಕೊಟ್ಟರು. ನನಗೆ ನೀನು ತೂಕ ಜಾಸ್ತಿ ಇರಬೇಕು ಮಗನಿಗೆ, ನೀನು ಫುಲ್ ಗುಳಿಗೆ ಕೊಟ್ಟರು, ಅವ್ರಿಗೆ ತೂಕ ಕಮ್ಮಿ ಇದ್ದಾರೆ ಅರ್ಧ ಕೊಟ್ಟರು. ಅಂದರೆ ಈಗ ಕೆಲವು ಮಕ್ಕಳು 10 ವರ್ಷ ಇರ್ತಾರೆ, ಒಂದು 17-18 ವರ್ಷ ಸಿಕ್ಕಿರ್ತಾರೆ. ನಾವು 6 ವರ್ಷ ಹುಡುಗಿನ 16 ವರ್ಷ ಹುಡುಗಿ ತರ ಒಂದು ಮೆಡಿಸಿನ್ ಆಗಿದೆ, ಹಾರ್ಮೋನ್ ಇಂಜೆಕ್ಷನ್ ಕೊಡ್ತಾರೆ ಆಕ್ಸಿಟೋಸಿನ್ ಅಂತ. ಅದನ್ನ ಕೊಟ್ಟರೆ ಏನ್ ಮಾಡ್ತಾರೆ, ಅವ್ರಿಗೆ ಸೆನ್ಸ್ ಏನಿರ್ತಂದ್ರೆ 6 ವರ್ಷ ಹುಡುಗಿ ಬರೀ ಬೆತ್ತ ರೋಡ್ ಕರೆಕ್ಟ್ ರೋಡ್ ಬರೀ ಬೆತ್ತ ಹೋಗ್ತದೆ. 16 ವರ್ಷ ಹುಡುಗಿ ಸ್ಪೈಸಸ್ ಅಂತ ಪಿಕ್ಚರ್ ನೀವು ನೋಡಿ ಯಾವಾಗ, ಯಾಕಂದ್ರೆ ಬ್ಯೂಟಿಫುಲ್ ಮೂವಿ. ಅದನ್ನ ಕ್ಲೋನಿಕಲ್ ಬೆಳೆಸ್ಬಿಟ್ಟು ಬೇಗ ಏನಾಗುತ್ತೆ ಲಾಸ್ಟ್ ಹೊರಗೆ ಹೋಗ್ಬಿಡುದು. ಕ್ಲೋನಿಕಲ್ ಬೆಳೆಸ 6 ವರ್ಷ ಹುಡುಗಿ ನೆಕೆಟ್ ಬೆಳೆಸ್ತಾ 16 ವರ್ಷ ಹುಡುಗಿ ನೆಕೆಟಾಗಿ ಎಲ್ಲ ಕಡೆ ಓಡಾಡ್ತಿರ್ತಾರೆ. ಅದಕ್ಕೆ ದೇಹದ ತೂಕ ಮಾತ್ರ ಜಾಸ್ತಿ ಇರುತ್ತೆ, ಬುದ್ಧಿ ಮಟ್ಟ ಸಣ್ಣ ಇರುತ್ತೆ. ಓಕೆ, ಈಗ ನೋಡ್ರಿ ಚಿಕನ್ ಕೋಳಿ ಇರುತ್ತೆ, ಹಿಂಗೆ ಪಟಾಕ್ಸಿ ಅಂತ ಹಿಂದೆ ಭಾಗ ಮಾತ್ರ ಏನು ಪುಣ್ಯ ಅಂತ ಹೇಳ್ತೀವಿ, ಅದು ಹಿಂಗೆ ಶೇಕ್ ಆಗ್ತದೆ. ಮನುಷ್ಯನ ಭಾಗ ಜಾಸ್ತಿ ಬೇಕಾಗುತ್ತೆ. ಜಾಸ್ತಿ ಚಿಕನ್ ತಿಂದ್ರೆ ಈ ಭಾಗ ಜಾಸ್ತಿ ನೀವು ಹಿಂಗೆ ಗಿಫ್ಟ್ಸ್ ಏನಾಗುತ್ತೆ, ಹಿಂಗೆ ಬ್ಯಾಲೆನ್ಸ್ ನಡೆಯಬೇಕಾದ್ರೆ ಬ್ಯಾಲೆನ್ಸ್ ಆಗ್ತದೆ. ಈ ಬ್ಯಾಲೆನ್ಸ್ ಅದಕ್ಕೆ ಯಾವುದೇ ಫುಡ್ ತಿಂದ್ರಿ ಮಿತವಾಗಿ ತಿಂದಿ. ನಾನು ಚಿಕನ್ ತಿನ್ನೋದ್ರಲ್ಲ ಎಲ್ಲ ತಂದಾಗ್ತದೆ ಹಂಗಾಗುತ್ತೆ. ಅದಕ್ಕೋಸ್ಕರ ನೋಡಿ ವಯಸ್ಸಿಗೆ ತಕ್ಕಂತೆ ತೂಕ ನಾವು 18 ವರ್ಷಕ್ಕೆ ಇದ್ರೆ ನನಗೆ ತೂಕ ಇರಬೇಕು, ಅಟ್ಲೀಸ್ಟ್ 48-50 ಒಳಗಡೆ ಇರಬೇಕು. 19 ವರ್ಷ ಒಂದು 50 ಕ್ರಾಸ್ ಆಗಬೇಕು. ಹಿಂಗಿರ್ತಾರೆ ನಮ್ಮ ಹೈಟ್ ತಗೊಂಡಿದ್ದೀನಿ. ಅದು ಹೆಚ್ಚು ಕಡಿಮೆ ನಾನು 5.8 ದಿನ ಅನ್ಕೊಂಡಿದ್ದೀನಿ, 8-7 ಅನ್ಕೊಂಡಿದ್ದೀನಿ. ನಾನು ಸರಿ ಸುಮಾರು ನನ್ನ ತೂಕದಿಂದ 4 ಕೆಜಿ ಜಾಸ್ತಿ ಇದೆ. ನಾನು ಆಲ್ರೆಡಿ 8 ಇದ್ದೀನಿ. ನಾನು ಮನಸ್ಸಿಗೆ ಬಂದು ಕಮ್ಮಿ ಮಾಡ್ಕೊಬೋದು. ರೈಟ್, ಜಾಸ್ತಿ ನನಗೆ ಅಡ್ಡಾಡಕ್ಕೆ ಸುಸ್ತಾಗುತ್ತೆ. ಓಕೆ, ಇನ್ನು ಮದುವೆ ನಂತರ ಯಾವ ಟೈಮಲ್ಲಿ ಲೈಂಗಿಕ ಸಂಭೋಗ ಮಾಡಿದ್ರೆ ಮಕ್ಕಳಾಗೋದಕ್ಕೆ ಅವಕಾಶ? ಯಾವ ಕಂಪೇರ್ ಮಾಡ್ಕೊಳ್ಳೋಣ, ಯಾವ ಮಕ್ಕಳ ಲೈಂಗಿಕ ಸಂಭೋಗ ಕೊಟ್ಕೊಂಡ್ರೆ ಯಾವ ಟೈಮಲ್ಲಿ ಲೈಂಗಿಕ ಸಂಭೋಗ ಮಾಡಿದ್ರೆ ಮಕ್ಕಳಾಗುವ ಅವಕಾಶ? ಕ್ವಶನ್ ಕೇಳಿದ್ರೆ ಕೇಳಕ್ಕಾಗುತ್ತಾ? ಗೊತ್ತಿಲ್ಲ ಸರ್, ನಾನು ಹೇಳ್ತೀನಿ, ನಾನು ಹೇಳ್ತೀನಿ ಸರ್. ಓಕೆ ಸರ್, ನೋಡೋಣ. ಪ್ರೆಗ್ನೆನ್ಸಿ ಆಗೋದಕ್ಕೆ ಲೈಂಗಿಕ ಸಂಪರ್ಕ ಎಷ್ಟು ಸರಿ ಅವ್ರ ಜೊತೆಗೆ ಕೊಡ್ಕೊಂಡ್ರೆ ನಮಗೆ ಮಕ್ಕಳಾಗ್ತವೆ ಅಂತ ಹೇಳ್ತಾರೆ. ವಿತೌಟ್ ಇದು ನಾನು ಹೇಳ್ತಿದ್ದೀನಿ. ಯಾಕಪ್ಪ ಅಂತಂದ್ರೆ ಪ್ರೆಗ್ನೆನ್ಸಿ ಆಗ್ಬೇಕಾದ್ರೆ ಒಂದ್ಸರಿ ನಾವು ಸಂಭೋಗ ಪಡ್ಕೊಂಡ್ರೆ ಮಕ್ಕಳಾಗ್ಬೋದು, 100 ಸರಿ ಆದ್ರೂ ಮಕ್ಕಳಾಗಬೇಕು. ಯಾಕಂದ್ರೆ ಅಂತ ನಿದರ್ಶನ ನಿಮ್ಮ ಹಳ್ಳಿಗಳಲ್ಲಿ ಇರ್ತಾರೆ, 10 ವರ್ಷ ಆಗುತ್ತೆ ಮಕ್ಕಳಾಗಿರೋದು. ಬರೀ 9-10 ತಿಂಗಳ ಮದುವೆ ಮಗು ಮನೆ ಇರ್ತದೆ. ಕರೆಕ್ಟಾ? ಎಷ್ಟೋ ಜನಕ್ಕೆ ಮದುವೆ ಮಾಡಿ 9-10 ವರ್ಷದೊಳಗೆ ತೊಟ್ಲು ತೂಗಪ್ಪ ಅಂತ ಹೇಳ್ತಾರೆ. ಕರೆಕ್ಟಾ? ಮದುವೆ ಮಾಡೋದು ಹೇಳ್ತಾರೆ, ಅಜ್ಜಿಗಳು ಹೇಳ್ತಾರೆ ವರ್ಷದೊಳಗೆ ತೊಟ್ಲು ತೂಗಪ್ಪ ತೊಟ್ಲು ತೂಗವ ಅಂತ ಹೇಳಿ ಹುಡುಗ ಹುಡುಗಿ ಹೇಳ್ತಾರೆ. ಕರೆಕ್ಟಾ? ಅಂತ ಸಂಗತಿಗಳು ಇದಾವೆ. 12 ವರ್ಷ 3 ವರ್ಷ ತೊಟ್ಲು ತೂಗಲಿರ್ತಕ್ಕಂಥ ಸಂಗತಿಗಳು ಇದಾವೆ. ಓಕೆ, ಹೆಂಗ್ ಬೇಕಾದ್ರೂ ಮಕ್ಕಳ ಸಮಸ್ಯೆ ಇಲ್ಲ. ತಡವಾಗಿ ಮದುವೆ ಆಗುವ ಅನುಕೂಲತೆಗಳೇನು, ಅನಾನುಕೂಲತೆಗಳೇನು? ತಡವಾಗಿ ಮಕ್ಕಳಾದಾಗ ಏನಾಗುತ್ತಪ್ಪ ಅಂದ್ರೆ ಮೆಚ್ಯೂರ್ಡ್ ಪೀಪಲ್ ಅಲ್ಲಿ 28 ವರ್ಷ 30 ವರ್ಷದಾಗ ನಮ್ಮ ಮೆದುಳು ಶಕ್ತಿ ಚೆನ್ನಾಗಿ ಬೆಳೆದಿರುತ್ತೆ. ನಮ್ಮ ಮಕ್ಕಳನ್ನ ಏನ್ ಮಾಡಿಸ್ಬೇಕು, ಏನ್ ಓದಿಸ್ಬೇಕು, ಏನು ಅವ್ರನ್ನ ಕೊಡ್ಸೋ ಅವ್ರ ಮುಂದೆ ಒಳ್ಳೆ ಮನುಷ್ಯರು ಅಂತ ನನ್ಗೆ ಗೊತ್ತಿರುತ್ತೆ. ಈಗ 40 ವರ್ಷದ ಮುಂದೆ ಮಕ್ಕಳು ಆಗ್ತಾ ಇರ್ಬೋದು. ಕರೆಕ್ಟಾ? 8 ಬಂದಿರೋದ್ರೆ ನಮ್ಮಲ್ಲಿ ಸ್ಪರ್ಮ್ ಕೊಟ್ಟು ಜಾಸ್ತಿ ಇರುತ್ತೆ, ನಮ್ಮ ಶಕ್ತಿ ಇರುತ್ತೆ, ಒಳ್ಳೆ ಮಕ್ಕಳನ್ನ ನಾವು ಆ ಟೈಮಲ್ಲಿ ಪಡ್ಕೊಂಡು ಸಾಕಾಗುತ್ತೆ. 40 ವರ್ಷ ಮೇಲೆ ಎಷ್ಟು ಕೆಳಗೆ ಹೋಗ್ತಾರೆ ನಮ್ಮೆಲ್ಲ ಸ್ಪರ್ಮ್ ಕೊಟ್ಟು ಕಮ್ಮಿ ಆಗ್ತದೆ, ಮಕ್ಕಳಾಗೋದು ಕಮ್ಮಿ ಆಗ್ತದೆ. ಇದು ಒಂದು ಅನಾನುಕೂಲತೆ. ಅನುಕೂಲತೆ ಅಂದ್ರೆ ಈ ಟೈಮಿಗೆ 30 ಒಳಗೆ ಮದುವೆ ಆಗಬಹುದು. ರೈಟ್, ಓಕೆ. ನಾವು ನೋಡ್ರಿ ಕೌಟುಂಬಿಕ ಜೀವನದಲ್ಲಿ ಬಹಳ ಕಟ್ಟುಪಾಡುಗಳು ಇರ್ತಾವೆ. ಹೆಂಗ್ ಗೊತ್ತಾ, 30 ಮೇಲೆ ಮಾಡ್ಬಿಡ, ಮದುವೆ ಮಾಡಿದ್ರೆ ಮೇಲೆ ಮಾಡ್ಬಿಡು, ಅದನ್ನ ಕಳ್ಸಕ್ಕೆ ನಾವು ಮೇಲೆ ಕಳ್ಸಂದ್ಬಿಡು, ಅದನ್ನ ತರ್ಬೇಕಂತೆ ನಾನು ನಾಳೆ ಮಾಡ್ಬಿಡು, ಬರೀ ಹಿಂಗಾಗತ್ತೆ. ನಮ್ಮ ಕೌಟುಂಬಿಕ ಜೀವನ ಕಷ್ಟಮಯ ಹೋದಾಗ ನಾವೇನು ಇದು ಮಾಡೋಕ್ಕಾಗಲ್ಲ, ಸಾಧನೆ ಮಾಡೋಕ್ಕಾಗಲ್ಲ. ನಮ್ಗೆ ಒಂಥರ ವಿಕೃತವಾಗಿ ದ್ವೇಷ ನಷ್ಟ ಆಗ್ಬೋದು. ಎಲ್ಲ ನಮ್ಮ
ಆಗಿದೆ ಕಡಿವಾಣ ಹಾಕಿದ್ರೆ ದ್ವೇಷ ಸಾಕು ಅಸೂಯೆ ಬರೋದು ಒಬ್ಬರಿಗೆ ನೋಡಿ ಕಣ್ಣ ತಗೊಂಡು ನೋಡೋಕೆ ಅಸೂಯೆ ಅನ್ಸುತ್ತೆ ಏನ್ ನಾನೇ ಮಾತಾಡ್ತಾರೆ ಈ ಭಾವನೆ ಸಾಕಾಗ್ತದೆ ನಮ್ಗೇನಾಗತ್ತಪ್ಪ ಅಂದ್ರೆ ದ್ವೇಷ ಅನ್ನೋದು ಮನಸ್ಸಿಗೆ ಜೀವನ ಇಷ್ಟ ಕೌಟುಂಬಿಕ ನೀಟಾಗಿ ಬಂದು ಮಕ್ಕಳು ಹೋಗೋದಾಗ ನಾವು ಕಾಲಿನ ಹೋಗೋಕೆ ಕಳಿಸ್ಬೋದು ಶಿಕ್ಷಕರು ನಾವು ಮಾಡಿಬಿಡೋದು ಹೆಚ್ಚಿನ ಮಕ್ಕಳು ತಂದೆ ತಾಯಿಗಳು ಏನು ಪೋಷಣೆ ಲಾಲನೆ ಪಾಲನೆ ಮಾಡ್ತಾರೆ ಮಕ್ಕಳು ಮನೇಲಿ ಆ ಥರ ಮಕ್ಕಳು ಬೆಳೀತಾರೆ ಓಕೆ ಇನ್ನು ಬಾಲ್ಯ ನೆನಪುಗಳು ನೋಡ್ರಿ ನಾನು ಗದಗಲ್ಲಿ ಒಂದು ಚಳವಳಿಗೆ ಕೆಲಸ ಮಾಡ್ತಿದ್ದಿಲ್ಲ ಬಾಲ್ಯವಾಗಿ ಅದಕ್ಕೋಸ್ಕರ ಬಾಲ್ಯವಾಗಿ ಅಂತಂದ್ರೆ ಇವನಿಗೆ ಏಜ್ ಬರುತ್ತೆ ಅವ್ರಿಗೆ 15 40 ವರ್ಷ ಕ್ಲಾಸ್ ಆಗುತ್ತೆ ಅವ್ರಿಗೆ ಗೋರಿಕೆ ಹೊಡೆದ್ರು ಡ್ರೈವರ್ಸ್ ಚಟ ಮಾಡಿದ್ರು ಡ್ರೈವರ್ಸ್ ಹುಡುಗ ಒಳ್ಳೆ ಸೇರಿಕೊಂಡು ಡ್ರೈವರ್ಸ್ ಅವಳು ಸುತ್ತಾಡ್ಸ್ಕೊಂಡು ಡ್ರೈವರ್ಸ್ ಅವಳು ಕೇಳಿ ಕೊಟ್ಟು ಡ್ರೈವರ್ಸ್ ಡಾಕ್ಟರ್ ರಾಜ್ಕುಮಾರ್ ಹೇಳ್ತೀನಿ ಡಾಕ್ಟರ್ ರಾಜ್ಕುಮಾರ್ಗೂ ಭಾರತ 14-15 ವರ್ಷ ಗ್ಯಾಪ್ ಇದೆ ಅನಂತನಾಗೂ ಕಾಯ್ದೆಗೂ 16 ವರ್ಷ ಗ್ಯಾಪ್ ಇದೆ ಶಿವರಾಜ್ಪುರ ಗೀತಕರಿಗೂ 6 ವರ್ಷ ಗ್ಯಾಪ್ ಇದೆ ನನ್ನ ವೈಯಕ್ತಿಕ ಜೀವನ ನಾನು ನಮ್ಮ ಮನೆ 12 ವರ್ಷ ಗ್ಯಾಪ್ ಇದೆ ನಾನು ಅನ್ನಂತೆ ನಾನು ಡೈವರ್ಸ್ ಆಗಿಲ್ಲ ನನಗೂ ಮಕ್ಕಳೆಲ್ಲ ಮನೆಗೆ ನಾನು ಜೀವನ ಮಾಡ್ತಾ ಇದ್ದೀನಿ ಓಕೆ ಯಾಕಪ್ಪ ಅಂದ್ರೆ ನೀವು ಈ ಚಟ ಅವನೇನು ನೋಡಿ ಕೊಡ್ಸಕ್ಕಲ್ಲ ಅವಳೇನು ನಿಮಗೆ ತಂದಾಕಲ್ಲ ಕೊನೆಗೆ ಮತ್ತೆ ಅವ್ರು ಲೇಬರ್ ರೈಟ್ ನೀವು ಕೆಲಸ ಇದ್ರೆ ಒಂದೊಂದು ಕೆಲಸ ಇಟ್ಬಿಟ್ರೆ ಎಲ್ಲಿ ನಿಮಗೆ ಒಳ್ಳೆಯ ಕಂಪ್ನಿಗಳಲ್ಲಿ ಕೆಲಸ ಇಲ್ಲ ಅಟ್ಲೀಸ್ಟ್ ಒಂದು ಬೇಸಿಕ್ ಡಿಗ್ರಿ ಇದ್ರೆ ಒಂದು ಡಾಟಾ ಎಂಟ್ರಿ ಒಂದು ಏನೋ ವರ್ಕ್ ಮಾಡ್ಕೊಂಡು ಏನೋ ಒಂದು ಆಫೀಸ್ ಮಾಡಿದ್ರೆ ಒಂದು ಎಲ್ಲೋ ಹೋಗ್ಬಿಡುತ್ತೆ ಎಲ್ಲದಕ್ಕೂ ಸ್ವಲ್ಪ ಏನು ಕೇಳಿದ್ರೆ ಅವನು ಒಂದು ಏನೋ 4 ಬಿಡ್ತಾರೆ ಓಕೆ ತಾಳ್ಮೆ ಕಡಿಮೆ ಆಗ್ತಿದೆ ತಾಳ್ಮೆ ಯಾಕೆ ಅಂದರೆ ಇವತ್ತಿನ ನನ್ನ ಅನಿಸಿದ ಪ್ರಕಾರ ಈ ಫಾಸ್ಟ್ ಫುಡ್ ಅನಿಸುತ್ತೆ ನಾಟಕದಿಂದ ಈ ಹಾಸ್ಟೆಲ್ ವಾರ್ಡನ್ ನಮ್ಗೆ ಹಾಕ್ತಾರೆ ಅವ್ರ ಡ್ರೆಸ್ ತಗೊಂಡು ಹಾಸ್ಟೆಲ್ ವಾರ್ಡನ್ ಟಾರ್ಗೆಟ್ ಮಾಡಿ ಇಬ್ಬರು ಹೊಡೆದ ವಿಡಿಯೋ ಕಳಿಸ್ತದೆ ನನಗೆ ಎಲ್ಲ ವಿವರ ಮಾಡಕ್ಕೆ ಎಲ್ಲ ವಿವರ ಮಾಡಕ್ಕೆ ಮಾತು ಮಂದಿಗೆ ಏನು ಹೇಳಿದ್ರೆ ಕೇಳ ಮಾಡ್ತಾರೆ ಸಿಟ್ಟು ಬರ್ತಾರೆ ಒತ್ತಡ ಆಗ್ತಿರುತ್ತೆ ನಿಮಗೆ ಹಿಂಗಾಗಿ ನಿರ್ಮಾಣದಲ್ಲಿ ಅಂದ್ರೆ ಇಷ್ಟೊತ್ತು ಹೇಳಿದ್ರು ಅಂಬೇಡ್ಕರ್ ಹೇಳಿದ್ರು ಸರಿ ನೆಕ್ಸ್ಟ್ ಇವಾಗ ವಿಶ್ವನಾಥ್ ಸರ್ ಏನ್ ಮಾಡ್ತಾರೆ ಅಂದ್ರೆ ಮೆಡಿಕಲ್ ಸಂಬಂಧಪಟ್ಟಿರ್ತಕ್ಕಂಥ ಸ್ಟ್ರಾಂಗ್ ಆಗಿ ಯಾವ ರೀತಿ ಯುವಕರು ತಮ್ಮ ಬಳಸ್ಕೊಂಡ್ರೆ ವಿಷಯಗಳನ್ನ ಉತ್ತಮ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತಾರೆ ನಿಮ್ಗೆ ಕ್ವಶನ್ಗಳಿದ್ರು ಹೇಳ್ಬಹುದು ನಮಗೆ ಈ ಲೈಂಗಿಕ ಶಿಕ್ಷಣ ಅಂತ ಕ್ಲಾಸ್ ಕೊಟ್ಟಾಗ ಏನು ಮಾತಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ಹಿಂಜರಿಕೆ ಅವ್ರ ಮನೆಗೆ ಎಲ್ಲ ಫ್ರೀಯಾಗಿ ಮಾತಾಡೋದು ಏನಿದೆ ಅಂತ ಏನಿದ್ರಾಗಿದೆ ಎದಕ್ಕೆ ನಮಗಿದು ಅವಶ್ಯಕ ಐತಿ ಅನ್ನೋದು ಗೊತ್ತಾಗುತ್ತೆ ಸಣ್ಣ ಹುಡುಗರು ಇದ್ದಾಗ ನಿಮ್ಗೆ ಎದ್ರ ಬಗ್ಗೆ ಬಹಳ ಆಸಕ್ತಿ ಇತ್ತು ಆಟಕ್ಕೆ ಸಂಬಂಧ ಬಗ್ಗೆ ಎಲ್ಲರೂ ಹೋಗಿ ನಿಂತ್ರ ಆ ಚಂದಕ್ಕೆ ಹೋಗಿ ಈ ಚಂದಕ್ಕೆ ಕಾರ್ ಕೊಡಿಸು ಪಿಸ್ಟಲ್ ಕೊಡಿಸು ಆಮೇಲೆ ಕೆಲವೊಬ್ಬರಂತೂ ಪೊಲೀಸ್ ಭಾಳ ಆಸೆ ಹೌದಾ ಇದು ಆ ವಯಸ್ಸಿಗೆ ಅನುಗುಣವಾಗಿ ಆಕರ್ಷಣೆಗಳು ಈ ಹದಿಹರೆಯದ ವಯಸ್ಸು ಅಂತಂದ್ರಲ್ಲ ಏನಿದು ಒಂದು 13, 14, 15 ಆದ್ಮೇಲೆ ಏನಾಗ್ತೈತಿ ದೇಹದಲ್ಲಿ ಎರಡು ಸೆಕ್ಸಿಗೆ ಹೋಗ್ತೈತಿ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಏನಾಗ್ತೈತಿ ದೇಹದಲ್ಲಿ ಬದಲಾವಣೆ ಎದಕ್ಕೂ ಬದಲಾವಣೆಗಳು ಮ್ಯಾಚುರಿಟಿ ಅಂತ ಹಾರ್ಮೋನ್ಸ್ ರಿಲೀಸ್ ಆಗ್ತದೆ ಗ್ರೋತ್ ಹಾರ್ಮೋನ್ಸ್ ಆದಾಗ ದೈಹಿಕವಾಗಿ ಕೆಲವೊಂದು ಬದಲಾವಣೆಗಳಾಗ್ತವೆ ಗಂಡು ಮಕ್ಕಳಲ್ಲಿ ಎಂಥ ಬದಲಾವಣೆಗಳಾಗ್ತವು ಮೋಸ್ಟ್ ಕಾಮನ್ ಆಗಿ ಧ್ವನಿ ಏನಾಕೈತಿ ಬೆಳೆಸಕೈತಿ ಮತ್ತೇನಾಕೈತಿ ಮೀಸೆ ಬರ್ತವೆ ಗಡ್ಡ ಬರ್ತವೆ ಮತ್ತೆ ದೇಹ ತುಂಬದ ಕೂದಲುಗಳು ಬರ್ತವೆ ಜನನಾಂಗ ಏರಿಯಾಗಳು ಕೂದಲ ಹೆಂಗೆ ಈ ಮ್ಯಾಚುರಿಟಿ ಆಗೈತಲ್ಲ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಹೆಚ್ಚಿಗೆ ಆಗೈತಲ್ಲ ಹಾರ್ಮೋನ್ ಏನು ಮಾಡುತ್ತೆ ಕೂದಲನ್ನು ಫಾರ್ಮ್ ಮಾಡ್ತೈತಿ ಗಂಡು ಮಕ್ಕಳ ಟೈಪ್ ಕೂದಲು ಉದುರಾಗಿರ್ತವೆ ಅದಕ್ಕೆ ಕೆಲವೊಂದು ಹೆಚ್ಚಿಗೆ ಆದವ್ರಿಗೆ ಏನಾಗೈತಿ ಕೂದಲು ಕೂತು ಹೋಗ್ಬೋದು ಕರೆಕ್ಟ್
ದೇಹದಲ್ಲಿರುವಂತಹ ಮಾಂಸಖಂಡಗಳು ಏನು ಬೆಳವಣಿಗೆ ಆಗ್ತದ ಅವು ರಕ್ತದ ರೂಪದ 28ರಿಂದ 30 ದಿನ ಒಂದು ಸೈಕಲ್ ಯೂಶುವಲಿ ಎಲ್ಲ ಹೆಣ್ಮಕ್ಳಿಗೆ ಆಗುತ್ತೆ. ಬ್ಲೀಡಿಂಗ್ ಎಷ್ಟು ದಿನ ಆಗುತ್ತೆ? 5 ದಿನ. ಇದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆಲ್ಲ ಇದನ್ನ ಯಾವಾಗ ಬರುತ್ತಾ ಈ 12 ವಯಸ್ಸಿನಲ್ಲಿ ಏನು ಆಕ್ಚುಲಿ ಆಗುತ್ತೆ ಹೌದಾ? ಸಾಮಾನ್ಯವಾಗಿ ಈ ಅದ್ರ ಆಳ ಎಷ್ಟು ಬರುತ್ತಪ್ಪ? ಸುಮಾರು 5 ಅದ್ರೊಳಗೆ ಜೀವನಲ್ಲ ಜಂಪ್ ಮಾಡಿ ಇಲ್ಲಿ ತಂದಿರ್ತಾರೆ. ಇನ್ನೊಂದು ಟೇಬಲ್ ಒಂದು 10 ಅಡಿ ಮುಂದೆ ಎಲ್ಲಿಂದ ಬೇಕಾದ್ರೆ ಯಾವ ಬಿಲ್ಡಿಂಗ್ ಇಂದ ಬೇಕಾದ್ರೆ ಜಂಪ್ ಮಾಡ್ತಾರೆ. ಹಾಗಿಲ್ಲ ಕರೆಕ್ಟಾ? ಇದನ್ನ ಯಾಕೆ ಕೊಡ್ತಾರೆ? ಈ ಪಿಕ್ಚರ್ ವೈಭವಿ ನೋಡಿ ಎದಕ್ಕೆ ಕೊಡ್ತಾರೆ? ಆಸಕ್ತಿ ಬರಲಿ, ಪಿಕ್ಚರ್ ನೋಡೋದು ಬರಲಿ. ಇದೇ ಟೈಪು ನಿಮ್ಮ ಈ ಸೆಕ್ಷನ್ ಆಫ್ ಪಿಕ್ಚರ್ಸ್ ಏನು ಹೇಳ್ತಾರೆ ಅಲ್ಲಿಯೂ ವೈಭವೀಕರಣ ಮಾಡ್ತಾರೆ. ಅದು ಜೀವನ ಅಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಅಲ್ಲಿ ಏನು ತೋರಿಸ್ತಾರಲ್ಲ, ಏನಿದೆ ಪ್ರೋಮೋ ವಿಡಿಯೋಸ್ ಹೇಳ್ತಲ್ಲ, ಅದರಲ್ಲಿ ಏನು ತೋರಿಸ್ತಾರಲ್ಲ ಅದು ಸತ್ಯ ಅಲ್ಲ. ಈಗ ಗಾತ್ರ, ಈಗ ನಿಮ್ಮ ಬಗ್ಗೆ ಬರೋಣ. ಶಿಶ್ನ ಗಾತ್ರ ಇದರಲ್ಲಿ ಕೆಲವೊಂದು ತಪ್ಪು ತಿಳುವಳಿಕೆಗಳು. ಶಿಶ್ನದ ಗಾತ್ರ ಎಷ್ಟು ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ದೇಹದ ಬಗ್ಗೆ ನಮಗರಿಗಳು ತಪ್ಪು ಗ್ರಹಿಕೆ ಇಟ್ಟುಕೊಂಡು ಅದೇ ಜೀವನಕ್ಕೆ ಹೋಗಬಾರದು. ಅದು ಇಂಪಾರ್ಟೆಂಟ್. ಈಗ ಪಿಕ್ಚರಲ್ಲಿ ದೇವರು ಹೀರೋಯಿನ್ ಹೋದ್ರೆ ಈಚೆ ಒಂದು 10 ಫೀಟ್ ಹೋಗ್ತಕ್ಕ ಓದಿ ನೋಡೋದು ಏನಾಗೈತೆ ಪಿಕ್ಚರ್ ಈ ದೃಶ್ಯ ಮಾಧ್ಯಮದಲ್ಲಿ ತೋರಿಸುವಂತ ವಿಚಾರಗಳು ಅದಕ್ಕೆ ಮೆಸೇಜ್ ಆದಾಗಿಲ್ಲ. ಎಷ್ಟು ಭಾಳ 5 ಸೆಂಟಿಮೀಟರ್ ಈಜಲ್ಲ ತಿಳ್ಕೊಂಡ್ಬಿಡ್ರಿ. 5 ಸೆಂಟಿಮೀಟರ್ ಅದರಿಂದ ಸುಮಾರು 8 ಸೆಂಟಿಮೀಟರ್ ಅಂತ ಬರುತ್ತೆ. ನಮ್ಮ ಭಾರತೀಯ ಪುರುಷರ ಶಿಶ್ನ ಗಾತ್ರ ತಪ್ಪು ಸರಿ ಅನ್ನೋದು ಡಿಬೇಟ್ ಇಲ್ಲ. ಇದರಿಂದ ಬೇರೆ ಬೇರೆದನ್ನ ಕನಸು ಆಸಕ್ತಿ ಮೂಡಿಸು, ದೃಶ್ಯ ಮಾಧ್ಯಮಗಳನ್ನು ನೋಡುದು, ಆಕರ್ಷಣೆಯಾದ ವಸ್ತುಗಳನ್ನು ನೋಡುದು, ಇವು ಮಾಡಿದರೆ ದೇಹ ಪ್ರಚೋದನೆ. ಆ ಹೊತ್ತಿಗೆ ಯೂಶುವಲಿ ಏನು ಮಾಡ್ತಾರೆ? ಹಸ್ತಮೈಥುನ, ಹೆಣ್ಣುಗಳು ಜಡ್ಕ ಏನಾದರೂ ಅಟ್ಯಾಕ್ ಮಾಡ್ಕೊಂಡು ಹೋಗುದು. ಅದರಿಂದ ಏನಾದರೂ ಸಮಸ್ಯೆ ಫಸ್ಟ್ ತಲೆ ಅದರಿಂದ ಏನು ಸಮಸ್ಯೆ ಆದರೆ ಪದೇ ಪದೇ ಮಾಡೋದು ಯಾವುದು ಹೆಚ್ಚಿಗೆ ಆಗೋದಂತಂದ್ರೆ ಅದರಿಂದ ಏನು ಸ್ಖಲನ ಆಗ್ತೈತಲ್ಲ, ಏನು ಬಿಡಿ ರಸರಸ ಏನು ಬರುತ್ತಲ್ಲ ಅದು ದೇಹವನ್ನು ವೀಕ್ ಮಾಡುತ್ತೆ. ನನ್ನ ಶಕ್ತಿ ಎಲ್ಲ ಅದರಲ್ಲೇ ಹೋಗುತ್ತೆ, ನನಗೆ ನಿಶಕ್ತಿ ಆಗುತ್ತೆ, ನನ್ನ ಮುಂದೆ ಜೀವನದಾಗ ಎಲ್ಲೂ ಉದ್ದಾರ ಆಗಲ್ಲ, ನನ್ನ ಏಕಾಗ್ರತೆ ಕಡಿಮೆ ಆಗುತ್ತೆ. ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಏನು ಮಾಡ್ತೀರಾ? ಅಲ್ಲಿ ಕದ ಬಡದೆ, ಈಗ ಕದ ಬಡದೆ, ಈ ಡಾಕ್ಟರ್ ಹೋಗುತ್ತೆ, ಆ ಗಿಡಮೂಲಿಕೆ ಚಿಂತೆ ಮಾಡ್ತೀವಿ. ಇದರಿಂದ ಏನು ಹಾನಿ ಆಗೈತಿ? ಒಂದು ಹಣ ಎಷ್ಟಾಗೈತಿ, ಸಮಯಕ್ಕೆ ಎಷ್ಟಾಗೈತಿ, ನಿಮ್ಮ ಅಮೂಲ್ಯವಾದ ಸಮಯ ಎಷ್ಟಾಗೈತಿ ತಿಳ್ಕೊಳ್ಳಿ. ನಿಮ್ಮ ಅಮೂಲ್ಯವಾದ ಸಮಯ ಐತಲ್ಲ, ನನ್ನ ಸಮಯಕ್ಕಿಂತ ನಿಮ್ಮ ಸಮಯ ಬಹಳ ದೊಡ್ಡದು. ಈ ಏಜಲ್ಲಿ ಒಂದು ಮುಂದೆ ಪೂರ್ತಿ ಆಗುವಂಥ ಏಜ್ ನಿಮ್ಮದು. ಈ ಸಮಯದಲ್ಲಿ ಇಂಥ ವಿಚಾರಗಳಿಗೆ ಕಾಲಹರಣ ಮಾಡಬೇಕು. ಸಿಂಪಲ್ ಆಗಿ ಹೇಳ್ತೀನಿ, ಇದರಿಂದ ಏನೂ ಆಗೋದಿಲ್ಲ. ನಿಮ್ಮದು ಶಕ್ತಿ ಹೆಂಗಿರುತ್ತೆ ಗೊತ್ತಾ? ಅದು ಪಾತ್ರೆ ಇದ್ದಂಗೆ. ನೀವು ಎಷ್ಟು ಚಂದ್ರ ಹಾಗೆ ಮತ್ತು ಹಾಗೆ ತಿಳ್ಕೊಳ್ಳಿ. ಇದನ್ನು ತಿಳ್ಕೊಂಬಿಡಿ. ಸಿಂಪಲ್ ವರ್ಡ್ ನೀವು ಒಂದ ಮೀನಿಂಗ್ ಹೇಳ್ಬಿಟ್ಟು ಉಳಿದಂಗೆ ಕಲೆ ಕಲಿಸೋದು ಇದು ಕಲೆ ಅದು ಉತ್ಪತ್ತಿ ಆಗೈತಿ. ಇದೇ ಟೈಪು ನಿಮ್ಮ ವೀರ್ಯ ಏನು ಉಂಟಲ್ಲ ಅದು ಯಾವುದು ಬೇಕಾಗ್ತದೆ.
ಬೇಕಲ್ಲ ಆದ್ರೇನು ಯಾವತ್ತೂ ಎಲ್ಲದಕ್ಕೂ ಲಿಮಿಟ್ ಅಂತಿರುತ್ತೆ. ಅದ್ರ ದಾಸರ ಆಗಬೇಡ. ನಾ ಫಸ್ಟ್ ನಾನು ಕೇಳಿರ್ಬೇಕಲ್ಲ, ಅದು ಒಳ್ಳೆಯದಲ್ಲ, ದೇಹಕ್ಕೆ ಒಳ್ಳೆಯದಲ್ಲ. ಯಾಕಂದ್ರೆ ನೈಸರ್ಗಿಕ ನ್ಯಾಚುರಲ್ ಮೆಥಡ್ ಅದು ಯು ಹ್ಯಾವ್ ಟು ಡೂ ಸೆಕ್ಸ್. ಬಟ್ ಹಸ್ತಮೈಥುನ ಐತಲ್ಲ ಅನ್ಯಾಚುರಲ್ ಮೆಥಡ್. ಬಟ್ ಏನು ಅದಕ್ಕೆ ಅದು ಏನ್ ಬರುತ್ತೆ, ಏಕಾಗ್ರತೆ ಇಲ್ಲ. ಇದನ್ನ ಬಿಟ್ಟರೆ ನಾನು ಬೈಕ್ ನೋಡ್ಕೊಂಡು ಹೋಗ್ತೀನಿ, ಜಂಪ್ ಮಾಡ್ಕೊಂಡು ಹೋಗ್ತೀನಿ, 150 ಕಿಲೋಮೀಟರ್ ಹೊಡಿತೀನಿ, ಆ ಹುಡುಗಿ ಚಂದ್ರ ಈ ಹುಡುಗಿ ಚಂದ್ರ ಕಾಳಕೊಂತ ಹೇಳ್ತೀನಿ. ಅಟ್ರಾಕ್ಷನ್. ಇಲ್ಲಿ ನೀವು ನಿಮ್ಮ ಸಮಯ ವೇಸ್ಟ್ ಮಾಡಿಬಿಟ್ರೆ ಓದಿನ ಕಡೆ ಏಕಾಗ್ರತೆ ಚಟ ಎದಕ್ಕಾಗಲ್ಲ. ಒಳ್ಳೆ ಚಟ ಆಗಂಗಿಲ್ಲ, ಓದೋದು ಚಟ ಆಗಂಗಿಲ್ಲ. ಹೌದಾ? ಓದೋದು ಚಟ ಆಗಂಗಿಲ್ಲ, ದಿನ ಬೆಳಿಗ್ಗೆ ಹೇಳೋ ಚಟ ಆಗಂಗಿಲ್ಲ, ಎದ್ದು ಎಕ್ಸರ್ಸೈಸ್ ಮಾಡೋ ಚಟ ಆಗಂಗಿಲ್ಲ, ದಿನ ಸ್ನಾನ ಮಾಡೋ ಚಟ ಆಗಂಗಿಲ್ಲ. ಇದೇ ಚಟ ಆಗತ್ತೆ ಇವೆಲ್ಲ. ಯಾವುದು ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ ಯಾವುದು ಮನಸ್ಸಿಗೆ, ಈ ಮನಸ್ಸಿಗೆ ತಲ್ಲ ಉತ್ತೇಜನ ಕೊಡ್ತಾರ. ಏನು ಹೇಳಿದ್ರೆ ಯಾವ ವಸ್ತುಗಳು ಮನಸ್ಸಿಗೆ ಶೀಘ್ರವಾಗಿ ಉತ್ತೇಜನ ಕೊಡ್ತಾವಲ್ಲ ಅವುಗಳು ಏನಾಗ್ತಾವ ಮುಂದೆ ನಮ್ಗೆ ಛಲಗಳ ಶೀಘ್ರವಾಗಿ ಆಗ್ಬೋದು. ಈಗ ತಂಬಾಕು ಬಹಳ ಕಾಮನ್ ಆಗಿ ಎಲ್ಲರೂ ಕೈ ಹಾಕಿದ್ರೆ ಸಿಗುವಂತ ವಸ್ತು ಯಾವುದು? ತಂಬಾಕಿನಿಂದ ಏನಾಗತ್ತೆ? ತಂಬಾಕು ಸ್ಟಾರ್ಟಿಂಗ್ ಏನ್ ಮಾಡುತ್ತೆ? ಫಸ್ಟಿಗೆ ಫಸ್ಟ್ ಎಷ್ಟು ಜನ ಸೇರಿದ್ರೆ ಸಿಗರೇಟ್ ಯಾರು ಸೇರಿದ್ರು? ಸೇರಿದ್ರೆ ಯಾರು ಸೇರಿದ್ರೆ? ನಾನು ಇವತ್ತು ಒಂದು ಮಾತು ಹೇಳ್ತೀನಿ ಕೇಳಿದ್ರೆ, ಇವತ್ತು ನಾನು ನಮ್ಮ ಮಕ್ಕಳಿಗೆ ಬಂದಿಲ್ಲ, ಸಕಾಲೊಂದಿಗೆ ಆಸ್ ಅ ಫ್ರೆಂಡ್ ಅಂತ ಮಾತಾಡ್ತೀನಿ. ಇನ್ನೊಂದು ಇಷ್ಟು ನಾವು ಪ್ರಿಯ ಮಾತಾಡೋಕ್ಕಾಗಲ್ಲ. ಈ ವಯಸ್ಸಿನಾಗ ಒಂದು ಗಿರಾಕಿ ಗೊತ್ತಾ? ಸಿಗರೇಟ್ ಸೇರು ಹೆಂಗೆ ಗಾಳಿ ಒಳಗೆ ತಗೊಂಡು ಹೆಂಗೆ ಬಿಡೋದು? ಗಾಳಿ ಬಿಡ್ಬೇಕು, ಈಗ ಒಂದೊಂದು ಲಿಮಿಟ್ ನಡ್ಕೊಂಡು ಬಿಡೋದು. ಆಮೇಲೆ ಆಲ್ಕೋಹಾಲ್ ಬಗ್ಗೆ ಕೈಯಾಗ ಬಾಟಲ್ ಇಟ್ಕೊಂಡು ಈಗ ಈ ಏಜಲ್ಲಿ ಮೋಸ್ಟ್ ಕಾಮನ್ ಆಗಿ ಬರುತ್ತೆ ಏನು? ಕ್ಯೂರಿಯಾಸಿಟಿ, ಆಕರ್ಷಣೆ. ಇದನ್ನ ಐತಲ್ಲ ಇವೆಲ್ಲ ಮುಂದೆ ಆಗುವಂತ ಗಂಭೀರ ಪರಿಣಾಮಗಳಿಗೆ ಮುನ್ನೋಡಿ. ಆಕರ್ಷಣೆ ಏನಾಗ್ಬೋದು? ಸಿಗರೇಟ್ ಸಿಗದಾಗ ಗಾಳಿ ತಗೊಂಡು ಒಳಗೆ ಬಿಟ್ಟರೆ ಏನಾಗ್ಬೋದು? ಹೆಂಗೆ ಉಸಿರಾಡ್ತಿಲ್ಲ ದಿನ ಅದೇ ಉಸಿರಾಟ. ಸಿಗರೇಟ್ ಗಾಳಿ ತಗೊಂಡು ಅದೇ ಬಿಡುತ್ತೆ ಹೊರಗಡೆ. ನಿಂದ್ರಿಸಿದ್ರೆ ತಪ್ಪು. ಹೌದಾ? ಇದರಿಂದ ಏನಾಗ್ಬೋದು? ಈ ಸಿಗರೇಟ್ ಸೇರಿದಾಗ ಇದರಲ್ಲಿ ಒಂದು ಲವಣ ಇರುತ್ತೆ. ಏನು? ನಿಕೋಟಿನ್. ಇದೆಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ಹೊತ್ತಿಗೆ ಆರಾಮ ಏನು ಗಲಾಟೆ? ಕೆಲವೊಬ್ಬರು ಸೇರಿದ ತಕ್ಷಣ ಜೋರು ಒಳಗಡೆ. ಇನ್ನು ಕೆಲವೊಬ್ಬರಿಗೆ ತಲೆ ಮೊಬ್ಬಾಗಿ ಹೆಸರಾದ್ರೆ ಹೊರತು ಕಣ್ಬಿಟ್ಟಾಗ ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ? ಹೊಟ್ಟೆ ಒಳಗ ಮೂಳೆ ಚಲೋ ಗುಡು ಅನ್ನೋದು. ಅದಕ್ಕೆ ಏನಾಗ್ತದೆ? ಗುಡು ಅನ್ನೋದಕ್ಕೆ ಸಿಗರೇಟ್ ಒಳಗೆ ತಲೆ ಹೋಗ್ತದೆ. ಕರೆಕ್ಟಾ? ಇವು ಮುಂದೆ ಏನಾಗ್ತದೆ? ದೇಹ ಐತಲ್ಲ ಸುಮಾರು ತಿಂಗಳು 2 ತಿಂಗಳು ನೋಡ್ತೈತಿ. ಆಮೇಲೆ ಏನ್ ಮಾಡ್ತೈತಿ? ಸಹಜವಾಗಿ ನಿನ್ನ ದೇಹ ಮಿದುಳಲ್ಲಿ ಸಿಗರೇಟ್ ಆಗೋ ನಿಕೋಟಿನ್ ಐತಲ್ಲ, ಸಿಕ್ರೇಷನ್ ಪ್ರಮಾಣ ಕಡಿಮೆ. ಆ ಹೊತ್ತಿಗೆ ಏನ್ ಮಾಡ್ತೈತಿ? ಹೆಂಗಿರುತ್ತೆ? ಸಿಗರೇಟ್ ಸೇರ್ತಂತೂ ಬಂದ ಸಿಗರೇಟ್ ಅಲ್ಲ, ಸುಮ್ಮನೆ ಯಾಕೆ ನಾ ಸಿಗರೇಟ್ ಕೊಡ್ಬೋದು? ಅದಕ್ಕೆ ಏನ್ ಮಾಡ್ತೈತದು? ಕಡಿಮೆ ಪ್ರಮಾಣದಲ್ಲಿ ಆ ಹೊತ್ತಿಗೆ ಮಿಸ್ ಮಾಡ್ಕೋತಿಲ್ಲ. ಕೈ ಕಡಿತಿರ್ತಾವೆ ಸಿಗರೇಟ್ ತಂಬಾಕು ಹುಕ್ಕ ತಿನ್ನೋದು.
ಹೇಗೆ ಹೋಗುದು ಇವತ್ತಿಂದ ನಾನು ಗೆಲ್ಲಕ್ಕಿಲ್ಲ, ಇವತ್ತಿಂದ ನಾನು ತಿನ್ನಕ್ಕಿಲ್ಲ. 2 ದಿನ ಇದನ್ನ ನೀವು ಕಂಟಿನ್ಯೂಸ್ ಆಗಿ ಮಾಡಿ 3ನೇ ದಿನಕ್ಕೆ ನಿಮ್ಮ ಮೆದುಳು ಆಟೋಮೆಟಿಕ್ ಸರಿ ಆಗ್ತೈತಿ. ಅದು ಬೇಡ ಅನಿಸ್ತೈತಿ, ಬೇಡ ಅನ್ಸೋದು ಅದ್ರ ಅವಶ್ಯಕತೆ ನನಗೆ ಇಲ್ಲ ಅಂತ ನಿಮ್ಗೆ ಅದೇ ಭಾವನೆ ಬರ್ತದೆ. ಏನಿಲ್ಲ, ಜಸ್ಟ್ 2 to 3 days ಅಷ್ಟೇ ನೀವು ದೃಢ ಮನಸ್ಸು ಮಾಡಿ ಬರಬೇಕು. ಇವೆಲ್ಲ ಆಗೋದು ಯಾವಾಗ ಏನ್ ಮಾಡುತ್ತೆ ಫಸ್ಟ್ ಅದು ಇನ್ಹಿಬಿಷನ್ಸ್ ಎಲ್ಲ ಇರಂಗಿಲ್ಲ. ಈಗ ನಿನ್ ಮನಸ್ಸಿಗೆ ಅನಿಸ್ತೈತಿ, ಈಗ ಹೋಗು ಮುಂದೆ ಐತಲ್ಲ ಇಲ್ಲಿ ಮೆಟ್ಲು ಅದಾವಲ್ಲ, ಒಂದೊಂದ ಮೆಟ್ಲು ಇರೋದು ಅನಿಸ್ತೈತಿ. ಈಗ ನಾರ್ಮಲ್ ಆಗಿರ್ತದೆ, ಕುಡ್ದಾಗ ಏನು ಅನಿಸ್ತದೆ ಕೂಡ ಹೋಗೋದು ಅಂತಂದ್ರೆ ಹೇಳಿದ್ರೆ ಕೇಳಂಗ ಏನ್ ಮಾಡ್ತೈತಿ, ಗಾಡಿ ಹೊಡಿತಿರ್ತೀರಿ, ಕುಡ್ದಾಗ ನೀವೇ ತಿರುಗಾಡ್ತಿರ್ತೀರಿ, ಏನ್ ಅನ್ಸುತ್ತೆ ಗಾಡಿ ಹೋಗ್ತಾ ಇರುತ್ತೆ, ಇನ್ನೂ ಜೋರ ಹೊಡಿ ಮುಂದೊಂದು ವೆಹಿಕಲ್ ಬರ್ತಿರ್ತೈತಿ, ನನ್ನ ಗಾಡಿ ದಾಡ್ತೈತವ ಅದೊಂದು ದಾಡ್ತೈತಿ, ಬಟ್ ಇನ್ನೂ ಜೋರ ಆಕ್ಸಿಡೆಂಟ್ ಏನಾಗೈತಿ, ಆಕ್ಸಿಡೆಂಟ್ ಆಗುತ್ತೆ. ಮನೆಯಲ್ಲಿ ಯಾವ ವಿಚಾರ ಇಲ್ಲ, ಇಷ್ಟು ದಿನ ನೀವು ನಾರ್ಮಲ್ ಮಾತಾಡಬಾರ್ದು, ಅವ್ರು ಏನಂತ ಕೊಡ್ತಾರೆ ಇವ್ರು ಏನಂತ ಕೊಡ್ತಾರೆ ಹಿಂಜರಿಕೆ ಇರುತ್ತೆ. ಕುಡ್ದಾಗ ಏನಾಗೈತಿ, ಆ ಹಿಂಜರಿಕೆ ಇರಂಗಿಲ್ಲ. ನಾವೇನಂತನಪ್ಪ ಕಾಲು ಬರಕತ್ತಂತವ ಅಪ್ಪ ಅಮ್ಮ ಅನ್ನೋದು ಕರೆಕ್ಟ್. ಆದ ಕಾರಣ ಈ ಕುಡಿತದಿಂದ ನಿಮ್ಮ ದೈಹಿಕವಾಗಿ ಪರಿಣಾಮಗಳು ಬೇರೆ, ಮಾನಸಿಕವಾಗಿ ಸಾಮಾಜಿಕವಾಗಿ ಇದು ಎಲ್ಲ ರೀತಿಯಿಂದ ನಿಮ್ಮ ಕೌಟುಂಬಿಕ ಸಮಸ್ಯೆಗಳನ್ನು, ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ವ್ಯಕ್ತಿತ್ವವನ್ನೇ ಹಾಳು ಮಾಡುತ್ತೆ. ಎಸ್ಪೆಷಲಿ ನೀವು ಯಾವಾಗ ಇನ್ನೂ ಶಾಲಾ ಕಾಲೇಜುಗಳಲ್ಲಿ ಕಲಿತಾ ಇದ್ದೀರಲ್ಲ, ವಿದ್ಯಾಭ್ಯಾಸದಲ್ಲಿರಲ್ಲ, ಈ ಕುಡಿತದ ದಾಸ್ಯಕ್ಕೆ ಬಿದ್ದರೆ ವ್ಯಕ್ತಿತ್ವ ಹಾನಿಯಾಗುತ್ತೆ. ಯಾಕಂದ್ರೆ ನಾವು ಇವತ್ತು ನಿಮ್ದು ಏನು ಬಿಲ್ಡಿಂಗ್ ಕಟ್ಸಾತಿರಲ್ಲ, ಒಂದು ಕಟ್ಟಡ ಕಟ್ಟಕತ್ತೀರಿ, ಒಂದು ಕಟ್ಟಡ ಕಟ್ಟತ್ತೀರಿ ನೀವು, ಆ ಕಟ್ಟಡ ಹೆಂಗೆ ಕಟ್ಟಬೇಕು ಅನ್ನೋದೈತಲ್ಲ ಇವತ್ತಿನ ನಿಮ್ಮ ದಿನಚರಿ ಮೇಲೆ ಬರುತ್ತೆ. ನೀವು ಒಮ್ಮೆ ಕುಡಿತಕ್ಕೆ ದಾಸ್ಯಕ್ಕೆ ಬಲಿಯಾದ್ರೆ ನೀವು ಗುರುತಲನ್ನು ಕಟ್ಟಕ್ಕಾಗಲ್ಲ. ಇದೊಂದು ಗಂಭೀರವಾದ ಒಂದು ಪರಿಣಾಮ ಇದೆ. ಇದನ್ನ ನೀವೆಲ್ಲರೂ ಅರಿತುಕೊಳ್ರಿ. ಈಗ ವಿರಾಸಿತರ ಕೂಡ ಹೆಂಗ ಅನ್ಸತಿ, ಹಂಗ ಅನ್ಸತಿ, ಹಿಂಗ ಅನ್ಸತಿ, ಅದರಿಂದ ಏನು ಹೊಸದಾಗಿ ಏನು ಬರೋದಿಲ್ಲ, ಸೇಮ್ ಹೇಗಿರುತ್ತೆ ಅದೇ ಟೈಪ್ ಇರುತ್ತೆ. ಅದ್ರ ಬಗ್ಗೆ ವಿರಾಸಿತ ಸ್ವಲ್ಪ ಕಡಿಮೆ ಮಾಡ್ಬೋದು, ಆಕರ್ಷಣೆ ಏನಪ್ಪ. ಮುಂದಿನ ಗುರುಗಳೇ, ಲೈಂಗಿಕಕ್ಕೆ ಎಷ್ಟು ಲಕ್ಷ ಇರುತ್ತೆ? ಒಂದು 10 ತಾಸು ಮಾಡ್ದ ಅಷ್ಟರಲ್ಲಿ ಸ್ಥಳನ ಏನು ಉತ್ತೇಜಿಸಿಕೊಳ್ಳೋದಾದ್ರೆ ಅದರಿಂದ ಖುಷಿ ಕೊಡುವಂಥ ವಿಧಾನಗಳೆಲ್ಲ ಮೆಥಡ್ಸು. ನ್ಯಾಚುರಲ್ ಆಗಿ ಬೇರೆ, ಅನ್ಯಾಚುರಲ್ ನಮಗೆ ತಾತ್ಕಾಲಿಕವಾದಂಥ ಖುಷಿ ಕೊಡ್ತಾರೆ. ಅದಕ್ಕೋಸ್ಕರ ನಾವು ಅವುಗಳನ್ನ ಬಳಸ್ತೀವಿ. ಇದರಿಂದ ಲೈಂಗಿಕ ಅಂದರೆ ಈಗ ಇತ್ತೀಚಿನ ಯುವಕರು ಇದಕ್ಕೆ ಜಾಸ್ತಿ ಬಲಿ ಆಗ್ತದೆ ಸರ್. ಕಡಿಮೆ ವಯಸ್ಸಿನಲ್ಲೇ ಡ್ರಿಂಕ್ಸ್, ನೀವು ಹಳ್ಳಿಗಳಲ್ಲಿ ನಾನು ಕೆಳಗೋಟೆ ಅಂತ ಒಂದು ಇವ್ರದ್ದು ಯುವಕರು ಅದಕ್ಕೆ ಬಲಿ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ. ಈ ಪಾರ್ಟಿ ಮಾಡೋದು ಮತ್ತು ಹಬ್ಬ ಹರಿದಿನ ಕಾಮನ್ ಆಗ್ತದೆ. ಸರ್ ಒಂದು ವಿಷಯ ಹೇಳಿದ್ರು, ಏನು ಈ ತಂಬಾಕು ಮತ್ತು ಆಲ್ಕೋಹಾಲ್ ಅದರ ಬೇರೆ ಇತರೆ ಮಾದಕ ವಸ್ತುಗಳಿಂದ ನಿಮ್ಮ ಲೈಂಗಿಕ ಶಕ್ತಿ, ಲೈಂಗಿಕ ಕ್ರಿಯೆ, ಆಮೇಲೆ ಲೈಂಗಿಕ ಜನನಾಂಗಗಳ ಮೇಲೆ ಏನು ಪರಿಣಾಮಗಳು ಆಗ್ತವೆ? ಏನೋ ಶಕ್ತಿ ಯಾವಾಗಿರುತ್ತೆ, ದೇಹಕ್ಕೆ ಶಕ್ತಿ ಯಾವಾಗಿರುತ್ತೆ, ದೇಹ ಶರೀರ ಸದೃಢ ಆಗಿದ್ರೆ ನೀವು ದೇಹನ ಪಾಳು ಮಾಡಿದ್ರೆ ಜನನಾಂಗ ಸರಿ ಇದ್ರೆ ಆಗೈತೆ. ಮೆದುಳು ಸರಿಯಾಗಿಲ್ಲ ಅಂದ್ರೆ ಜನನಾಂಗ ಸರಿಯಾಗಿ ಕೆಲಸ ಮಾಡುತ್ತೆ. ಮೆದುಳು ಉತ್ತೇಜನ ಆಗಲಿಲ್ಲ ಅಂದ್ರೆ ಶಿಸ್ನ ಏನಾಗುತ್ತೆ, ನಿಮ್ಮ ಮೆದುಳು ನೀವು ಕೆಲಸನ ಮಾಡೋದಿಲ್ಲ, ಏನೇನೋ ಮಾತಾಡೋದು, ಕೈಕಾಲು ನಡುವುದು ನೋಡಿರಲಿಲ್ಲ, ಕುಡ್ತಕ್ತವ್ರು ಹೆಂಗಿರ್ತಾರೆ, ಏನೇನೋ ಮಾತಾಡ್ತಿರ್ತಾರ, ಅತ್ತ ಇತ್ತ
ಕಟ್ಟಿದಾಗ ಒದ್ದಾಡ್ತಿರ್ತಾರ, ರಾತ್ರಿ ನಿದ್ದೆ ಮಾಡಂಗಿಲ್ಲ, ಒಳ್ಳೆಯಾಡ್ತಾರೆ, ದೋಸ್ತ ಅಡ್ಡಾಡ್ತಾರ, ಅಲ್ಲೆಲ್ಲ ಅವರಿಗೆ ಕುಡಿದ್ರ ಬಗ್ಗೆನೇ ಹೆಚ್ಚಿಗೆ ಆಸಕ್ತಿ ಇರುತ್ತೆ ಮತ್ತು ಬೇರೆ ದೇಹದ ಚಟುವಟಿಕೆ ಬಗ್ಗೆ ಆಸಕ್ತಿ ಇರಲ್ಲ. ಅಂದಮೇಲೆ ಲೈಂಗಿಕ ಕ್ರಿಯೆ ಬಗ್ಗೆ ಮಾತಾಡೋದು ಮುಂದಾಯ್ತು, ನೆಟ್ಟಗೆ ಅವ್ರು ಜೀವನ ಮಾಡೋದು ತಿಳ್ತಿರಂಗಿಲ್ಲ, ಹೋಗ್ಬಿಡೋದು. ದಾಸ್ಯ ಏನೈತಲ್ಲ, ಈ ಮಾದಕ ವಸ್ತುಗಳ ದಾಸ್ಯಕ್ಕೆ ಒಳಗಾದ್ರೆ ದೇಹ ಬಹಳಷ್ಟು ಕೆಡುತ್ತೆ. ನಿಮ್ಮ ಸರ್ ಬಹಳ ಚೆನ್ನಾಗಿ ಒಂದು ಕ್ವಶನ್ ಕೇಳಿದ್ರಿ. ಇದು ಕೆಲವೊಮ್ಮೆ ಏನಾಗುತ್ತೆ, ಇನ್ನೂ ನೀವು ಅದರಲ್ಲಿ ದಾಸ್ಯದಲ್ಲಿ ಮುಳುಗಿದಾಗ ಬಿರಿಯಾನಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಆಮೇಲೆ ಇಂಪಾರ್ಟೆನ್ಸ್ ಅಂದ್ರೆ ಶಿಕ್ಷಣ ಐತಲ್ಲ, ಉತ್ತೇಜನನೇ ಆಗೋದಿಲ್ಲ. ತಂಬಾಕು ಸೇವನೆ ಮಾಡೋರು ಅದಕ್ಕೆ ಮತ್ತೆ ನೀವು ಉತ್ತೇಜನ. ಮುನಿಗಳಲ್ಲಿ ಯಾಕೆ ಸೇವನೆ ಮಾಡ್ತಾರೆ ಅಂದ್ರೆ ಈ ಕಾರಣಕ್ಕೆ ಉತ್ತೇಜನ ಆಗಲೇ ಇಲ್ಲ ಮುಂದಿನ ಜೀವನದಲ್ಲಿ, ಮುಂದಿನ ಕೆಲಸ ಆಗುತ್ತೆ. ಮತ್ತೆ ಇದು ಇಡ್ತಾರಲ್ಲ ಸರ್ ಮೃದು ಅಂತ ಹೇಳಿ ಇದು ಇಟ್ಕೊಳ್ತಾರಲ್ಲ ಆಟೋಮೆಟಿಕ್ ಲೈಂಗಿಕ ಕ್ರಿಯೆ ಮಾಡಬೇಕಂದ್ರೆ ಶಿಕ್ಷಣ ಉತ್ತೇಜನ ಆಗಲಿ. ನಿಮ್ ಕೈಯಾಗಿ ನಿಮ್ ತಲೆಯಾಗಿಲ್ಲ, ನಿಮ್ ತಲೆ ಕೆಲಸ ಮಾಡಿಲ್ಲ ಅಂದ್ರೆ ಇರಂಗಿಲ್ಲ. ಇದನ್ನ ತಿಳ್ಕೊರಿ ಫಸ್ಟ್. ನಿಮ್ದು ಕರೆಕ್ಟ್ ಆಗಿ ಇರ್ಬೇಕು ಅಂದ್ರೆ ಇದು ಕರೆಕ್ಟ್ ಇರಬೇಕು. ಇದನ್ನ ನೀವು ಬೇರೆ ಚಟಗಳಲ್ಲಿ ಹೆಚ್ಚಿಗೆ ವೇಸ್ಟ್ ಮಾಡಿದ್ರೆ ಕೆಳಗಿದ್ದು ಬೇರೆ ಉಚಿತವಾಗಷ್ಟೇ ಯೂಸ್ ಮಾಡಬೇಕು. ಫ್ಯಾಮಿಲಿ ಪ್ಲಾನ್ ಮಾಡ್ತಾರೆ ಯಾರಾದ್ರು? ಈ ಹುಡುಗರಪ್ಪ ನೀವು ಎಷ್ಟು 19-25 ಇರೋರು, ಇನ್ನೊಂದು 5-6 ವರ್ಷಕ್ಕೆ ಮದುವೆ ಹಾಕಿರೋರು, ಇವಾಗ ಪ್ಲಾನ್ ಮಾಡ್ಬೇಕು. ಕೇಳಿ ಪ್ಲಾನಿಂಗ್ ಅಂದ್ರೆ ಏನು? ಫ್ಯಾಮಿಲಿ ಪ್ಲಾನಿಂಗ್, ಮಕ್ಕಳ ಕುಟುಂಬನೇ ಹೆಂಗ ನಾನು ಪ್ಲಾನ್ ಮಾಡೋದು. ಎಷ್ಟು ಜನ ಮಕ್ಕಳು ಬೇಕು ನನಗೆ, ನನ್ನ ದುಡಿಮೆ ಇನ್ನೊಂದು 20,000 ಐತಂದ್ರೆ ನಾನು ಮನೆ ರೋಡ್ ಸ್ವಂತ ಮನೆ ಇತ್ತು, ಚಲೋ ಬಾಡಿಗೆ ಮನೆ ಇತ್ತು, ರೆಂಟ್ ಕಟ್ಟಬೇಕು, ಗ್ಯಾಸ್ ತಿಂಗಳಿಗೆ ರೇಷನ್ ಹಾಕಿಸ್ಬೇಕು, ಕರೆಂಟ್ ಬಿಲ್, ನಿಮ್ಮ ಚಟಗಳನ್ನೆಲ್ಲ ನೋಡ್ಕೋಬೇಕು, ಮೊಬೈಲ್ ಬಿಲ್ ಕಟ್ಟಬೇಕು. ಅಷ್ಟೇ ಆಗ ನನ್ನ ಮಕ್ಕಳು ಎಷ್ಟು ನೋಡ್ಕೋಬೇಕು. ಎಷ್ಟು ಮಕ್ಕಳು ಬೇಕಪ್ಪ? 20,000 ಬೇರೆ ಅಂತಿಕೋ. ಎಷ್ಟು ಮಕ್ಕಳು ಸಾಕಾಗ್ತೈತೆ? 1,000 ಮಕ್ಕಳು ಸಾಕ್ತಿದ್ರೆ 40 ವರ್ಷದ ಆಪರೇಷನ್ ಮಾಡ್ತಾರಲ್ಲ, ಏನಂತ ಟ್ಯುಬೆಕ್ಟಮಿ ಅಲ್ಲ, ಇಂಗ್ಲಿಷ್ ಗರ್ಭಕೋಶ ಹೆಂಗಿರುತ್ತೆ? ಗರ್ಭಕೋಶ ಹೆಂಗಿರುತ್ತೆ? ಇದು ಬಾಡಿ, ಗರ್ಭದ ಬಾಡಿ. ಇದು ಏನು ಬೇಕಲ್ಲ, ಫೆಲೋಪಿಯನ್ ಟ್ಯೂಬ್. ಇವು ಏನಿದೆ ಫಿಂಬ್ರಿಲೆ. ಇಲ್ಲಿ ಒಂದು ಓರಿ ಇರುತ್ತೆ, ಇಲ್ಲೊಂದು ಓರಿ ಇರುತ್ತೆ. ನೀವು ಬೀಜ ಕೇಳಿದಾರಲ್ಲ, ಅವ್ರು ಹೊಟ್ಟೆಗೆ ಇರಬೇಕು, ತೀತಾ 2 ಇಲ್ಲಿರ್ತಾವೆ. ಅಲ್ಲಿಂದ ಅಂಡಾಣು ರಿಲೀಸ್ ಆಗ್ತದೆ, ಈ ಟ್ಯೂಬ್ನಾಗಿಂದ ಹಿಂಗೆ ಬಂದು ಗರ್ಭದಾಗ ಬರ್ತಾವೆ. ನೀವು ಸೆಕ್ಸ್ ಮಾಡಿದಾಗ ಯೋಗಿಯೊಳಗೆ ನಿಮ್ಮ ಸ್ಖಲನ ಆಗತ್ತಲ್ಲ, ಗರ್ಭದಲ್ಲಿ ಅದು ಫರ್ಟಿಲೈಸ್ ಆಗಿ ಇಲ್ಲಿ ಎಗ್ ಆಗಿ ಇಲ್ಲೇ ಕುಂದಿರುತ್ತೆ. ಇಷ್ಟೇ ಇರೋದು. ಈಗ ಸಂತಾನವನ್ನು ಮಾಡಿ ಚಿಕಿತ್ಸೆ ಅಂದ್ರೆ ಏನು? ಇಲ್ಲಿಂದ ಅಂಡಾಣು ರಿಲೀಸ್ ಆಗಿತ್ತು, ಇಲ್ಲಿ ಬರುತ್ತಲ್ಲ, ಇದನ್ನೇನು ಮಾಡ್ತೀವಿ? ಕಟ್ ಮಾಡ್ಬಿಡ್ತೇವೆ. ಇತ್ತಾಗಿನ ಕಟ್ ಮಾಡಿದೆ ಅಂದ್ರೆ ಏನಾಗ್ತದೆ? ಅಂಡಾಣು ಗರ್ಭದೊಳಗೆ ಬರೋದೇ ಇಲ್ಲ. ಇದು ಶಾಶ್ವತ. ಒಮ್ಮೆ ಇದನ್ನು ಕಟ್ ಮಾಡಿಬಿಟ್ರೆ ಮತ್ತೆ ವಾಪಸ್ ಕುಡ್ಸಕ್ ಬರಂಗಿಲ್ಲ. ಮತ್ತು ಕುಡ್ಸಿದ್ರು ಮಕ್ಕಳಕ್ಕೆ ಒಂದು ಗ್ಯಾರಂಟಿ ಕೊಡಕ್ ಬರಂಗಿಲ್ಲ. ಈಗ ಶಾಶ್ವತ ಇಲ್ಲ. ಇದು ಹೆಣ್ಮಕ್ಳಿಗೆ ಇನ್ನೊಂದು ಮಾಡಿದ್ರು ಮಕ್ಕಳಿಗೆ ಸಮಸ್ಯೆ. ನೆಕ್ಸ್ಟ್ ಗಂಡ್ಮಕ್ಳಿಗೆ ಏನ್ ಮಾಡ್ತೀವಿ? ಗಂಡ್ಮಕ್ಳಿಗೆ ಏನ್ ಮಾಡ್ತೀವಿ? ಗಂಡ್ಮಕ್ಳಿಗೆ ಏನ್ ಮಾಡ್ತೀವಿ? ವ್ಯಾಸಕ್ಟಮಿ. ಏನು ವ್ಯಾಸಕ್ಟಮಿ ಅಂದ್ರೆ? ವ್ಯಾಸಕ್ಟಮಿ ಅಂದ್ರೆ ಈಗ ಹೆಣ್ಮಕ್ಳಿಗೆ ಏನಿದೆ? ಇದು ಕಟ್ ಮಾಡಿದೆ. ನಿಮ್ದು ಬೀಜ ಆಯ್ತಾ? ಬೀಜ ಸುತ್ತ ಒಂದು ಗಡ್ಡಿ ಇದ್ದಂಗೆ ಇರುತ್ತೆ. 25 ಸೆಂಟಿಮೀಟರ್ ಹಿಂಗ ಮೇಲೆ ಬಂದು ಈ ಪ್ರೋಸ್ಟೇಟ್ ಅಂತ ಗ್ರಂಥಿ ಬರುತ್ತೆ, ಅದ್ರೊಳಗೆ ಈ ಮೂತ್ರದ ಪೈಪ್ ಬರುತ್ತೆ. ಆ ಪ್ರೋಸ್ಟೇಟ್ ಗ್ರಂಥಿ ಹಿಂಗೆ ಬಂದು ಇದಕ್ಕೆ ಟಚ್ ಆಗುತ್ತೆ. ಆಮೇಲೆ ಏನಾಗುತ್ತದ? ಮೂತ್ರದ ಮೇಲೆ ಬರುತ್ತೆ. ನೀವು ಯೂರಿನ್ ಮಾಡೋದು, ಸ್ಖಲನ ಆಗೋದು ಒಂದೇದಾಗಿ. ಅದು ಸಪರೇಟ್ ಪೈಪ್ ಅಂತ ಏನು ಕೊಟ್ಟಿಲ್ಲ ದೇವರು. ಸ್ಖಲನ ಈ ಪೈಪ್ನಾಗ ಹೋಗಿ, ಮೂತ್ರ ಈ ಪೈಪ್ನಾಗ ಹೋಗಿ, ಏನು ಒಂದೇ ಪೈಪ್. ಅಂದಮೇಲೆ ಹೆಚ್ಚಿಗೆ ಕೇರ್ಫುಲ್ ಆಗಿರ್ಬೇಕು. ಇನ್ಫೆಕ್ಷನ್ ಆಯ್ತಂದ್ರೆ ಸುಮಾರು 25 ಸೆಂಟಿಮೀಟರ್ ಎಲ್ಲರೂ ಒಂದು ಈಸಿಯಾಗಿ ಬರುವಂಥ ಜಾಗದಲ್ಲಿ ಒಂದು ಸಣ್ಣ ಹೋಲ್ ಮಾಡಿ ಆ ಪೈಪ್ ಒಂದು ಕಟ್ ಮಾಡಿ
ನಾವು ಏನು ಕಟ್ ಮಾಡತ್ತೀವಿ? ಪೈಪ್ ಕಟ್ ಮಾಡತ್ತೀವಿ. ಇದರಿಂದ ಬೇರೆ ಏನೋ ಸಮಸ್ಯೆ ಇದೆ? ಯಾಕಂದ್ರೆ ನೀವು ಈಗ ಸ್ಥಳನ ಹಾಕಿರ್ತಾರ ವೈಟ್ ಅಂತ ಒಂದು ಮಿನಿಮಮ್ 5 ರಿಂದ 10 ml ತನಕ ಬರುತ್ತೆ. ಈಗ ಅದು ಏನಿರುತ್ತೆ 5 ರಿಂದ 10 ಶಕ್ತಿ ಬೇಕಲ್ಲ ಮುಂದಿನ 24 ತಾಸು 48 ತಾಸು ಬದುಕಾಕ ಅದು ಶಕ್ತಿ ಇರುವಂತ ಒಂದು ದ್ರವಾಂಶ ಆ ಬೆಳೆಯೊಳಗೆ ಇರುತ್ತೆ. ಆ ಬೀಜ ಅಷ್ಟು ಅದಾವಲ್ಲ ಎಲ್ಲಿಂದ ಬರ್ತಾವ? ಕೆಳಗೆ ಬೀಜದಿಂದ ಬಂದು ಅದು ಜೊಯಿನ್ ಕಲರ್ ಆಗುತ್ತೆ. ಕರೆಕ್ಟಾ? ಕೆಳಗಡೆಯಿಂದ ಬರೋದನ್ನ ಕಟ್ ಮಾಡ್ತೇವೆ ಅಂದ್ರೆ ಬೀಜದಿಂದ ಬರೋದು ಬೀಜ ಕಟ್ ಮಾಡ್ತೇವೆ ಹೊರತು ಈ ಫ್ರಕ್ಟೋಸ್ ಏನ್ ಬರುತ್ತಲ್ಲ ಬಿಳೆ ದ್ರವ 5 ರಿಂದ 10 ml ಅದನ್ನ ಕಟ್ ಮಾಡ್ತಾ ಇಲ್ಲ. ಅದು ತಾನೇ ಬರ್ತಾನೆ. ಇವನ್ ಇದನ್ನ ಕಟ್ ಮಾಡಿದ್ಮೇಲೆ ನಿಮ್ಮ ಸ್ಥಳನ ಹೆಂಗಾಗೈತಲ್ಲ ನಾರ್ಮಲ್ ಆಗೇ ಆಗೈತಿ. ನಿಮ್ಮ ಶಿಶ್ನ ನಾರ್ಮಲ್ ಆಗೇ ವರ್ಕ್ ಆಗುತ್ತೆ. ತ್ರಾಸ ಆಗೈತಂದ್ರೆ ನಾವು ಇಡೀ ಅಬ್ಡಾಮಿನ್ ಪೂರ್ತಿ ಹೊಟ್ಟೆ ಓಪನ್ ಮಾಡಿ ಆಪರೇಷನ್ ಮಾಡ್ಬೋದು. ಗಂಡು ಮಕ್ಕಳದ್ದು 2 ನಿಮಿಷದದು 2 ನಿಮಿಷ ಮಾಡಿ ಕಟ್ ಮಾಡಿ ಟೈಮ್ ಮಾಡಿ ಪೇಷಂಟ್ ಮುಗೀತು. ಜೀವಂತ ನಾವು ಎಲ್ಲರ ಜೀವನದಲ್ಲಿ ಎಲ್ಲರೂ ಆದ್ರೆ ಒಂದು ಹೇಳ್ತೀನಿ, ಇದರಿಂದ ಒಂದು ಉಪಯೋಗ ಏನು ಅಂತಂದ್ರೆ ಇದು ಹೆಣ್ಮಕ್ಳಿಗೆ ಒಳ್ಳೇದು. ನೀವು ಮಾಡಿಸ್ಕೊಂಡ್ರೆ ಅದು ಒಳ್ಳೇದು. ಯಾಕಂದ್ರೆ ಏನು ಬಂದಿದೆ ಸರ್ ಗಣಮಕ್ಳು ಏನ್ ಕಳಿಸ್ತಾರೆ ತಾತ್ಕಾಲಿಕ ವಿಧಾನದಾಗ ಹೆಸರು ಹೇಳ್ಕೊಂಡು ನಾಚಿಕೆ ಪಡತ್ತೀವಿ ಗೋಮಾರೆ ಪಾಂಡನ್ ಏನಂತೀರಿ ಕನ್ನಡದಾಗ ನೀರು ಓಪನ್ ಆಗಿ ಮಾತಾಡ್ರಿ. ಈಗ ನಾಚ್ಕೊಂಡ್ರೆ ಅಂದ್ರೆ ಬೇರೆ ಕೆಲಸ ರೋಗ ಬಂದಾಗ ನಾಚ್ಕೊಂಡು ಬಿಡಂಗಿಲ್ಲ. ಏನಿದು ಪಾಂಡನ್ ಏನ್ ಮಾಡತ್ತಿದ? ಪಾಂಡನ್ ಏನ್ ಕೆಲಸ ಮಾಡತ್ತಿದ್ದೆ? ಅಕಸ್ಮಾತ್ ಒಂದು ಯಾವ ಸೆಕ್ಸ್ ಹೋಗಿಲ್ಲ ಅವಳು ಎಷ್ಟಿರ್ತಾಳ ಬೇಸಿಕ್ ಫ್ಯಾಕ್ಟ್ ಆಗ್ತೀನಿ ಮನೆಗೆ ಗಿಫ್ಟ್ ಕೊಡ್ಬಾರ್ದು ಹಾಗೆ ಅದಕ್ಕೇನು ಬ್ಯಾರಿಯರ್ ಮೆಥಡ್ಸ್. ಇಲ್ಲಿ ನಿಮ್ಮ ಚರ್ಮ ನಿಮ್ಮ ಪಾರ್ಟ್ನರ್ ಚರ್ಮ ಇಲ್ಲಿ ಕಾಂಟ್ಯಾಕ್ಟಿಗೆ ಬರದೇ ಇದೆ. ಶೇಫ್ ಮೆಥಡ್ ಇದು ಒಂದು ರೀತಿಯಿಂದ ನಿಮ್ಮನ್ನ ಲೈಂಗಿಕ ರೋಗಗಳಿಂದ ಈಸಿಯಾಗಿ ತಡೆಗಟ್ಟಬಹುದು. ಇದನ್ನ ಬಿಟ್ಟು ಫೀಮೇಲ್ಸ್ ಬಳಸೋದು ಬಳಸ್ತಾರೆ. ಅವ್ರಿಗೆ ಗರ್ಭನಿರೋಧಕ ಮಾತ್ರೆಗಳು ಬರ್ತಾವೆ, ಇಂಜೆಕ್ಷನ್ಸ್ ಬರ್ತಾವೆ. ಅವು ಮಾಲ ಏನಂತ 25 ದಿನ ಮುಗಿದುಕೊಂಡು ಬರುತ್ತೆ. ಆಮೇಲೆ ಜಾಂಬಾನ್ ಇಂಜೆಕ್ಷನ್ ಬರುತ್ತೆ. ಒಂದು ಇಂಜೆಕ್ಷನ್ ಮಾಡ್ಕೊಂಡು ಕೂತಿರೋದಕ್ಕೆ ಮಕ್ಕಳಾಗಿರೋದಕ್ಕೆ ಇವೆಲ್ಲ ಮಾಹಿತಿಗಳನ್ನ ಇದು ಸಂಕ್ಷಿಪ್ತವಾಗಿ ನಿಮಗೆ ಮೇಲಿರೋದು ಬ್ಯಾರಿಯರ್ ಮೆಥಡ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಬ್ಯಾರಿಯರ್ ಮೆಥಡ್ ಹೆಂಗೆ ಹಾಕೊಂತೀರಿ? ಬ್ಯಾರಿಯರ್ ಮೆಥಡ್ ಯಾವ್ದು ಹಾಕೊಂತೀರಿ? ಸಿಸ್ಟಮ್ ಹಾಕೊಂಡ ಹಾಕೊಂತೀರೋ ಉತ್ತೇಜನ ಹಾಕೊಂತೀರೋ? ಕೆಲವು ಜನ ಟ್ರೈ ಮಾಡ್ಕೊಂಡಾರ ಸರ್ ಹಾಕೊಂಡ ಹಾಕೊಂಡ ಹೋಗಿಲ್ಲ ಸರ್ ಕರೆಕ್ಟ್ ಹಾಕೊಂಡ್ರೆ ಜಾಸ್ತಿ
18 ವರ್ಷದ ಒಳಗಿನ ಗಂಡು ಅಥವಾ ಹೆಣ್ಣನ್ನು ನಾವು ಮಕ್ಕಳು ಅಂತ ಕರೀತೀವಿ. ಮುಂಚೆ ನಮ್ಮ ಸಂವಿಧಾನ ಏನು ಹೇಳ್ತಿತ್ತು? 14 ವರ್ಷದ ಮೇಲ್ಪಟ್ಟು ನೀವು ಸೆಕ್ಸ್ ಮಾಡಲು ಒಂದು ಅನುಮತಿ ಇತ್ತು. ಮಹಿಳೆಯರಿಗೆ ಹೊರಬರಾಗಲ್ಲ. 7 ರಿಂದ 10 ವರ್ಷದ ತನಕ ಜೈಲು ಶಿಕ್ಷೆ ಫಿಕ್ಸ್. ಬಹಳ ಗಂಭೀರವಾಗಿದೆ. ಇವನ್ನ ನೀವೇನಾದರೂ 18 ವರ್ಷದ ಒಳಗಿನ ಹುಡುಗಿನ ಮದುವೆಯಾದರೂ ಸಹಿತ ನೀವು ಪೋಕ್ಸೋ ಕಾಯ್ದೆ ಬರ್ತೀರಿ. ಆದರೆ ಪೋಕ್ಸೋ ಕಾಯ್ದೆಯಲ್ಲಿ ಅಕಸ್ಮಾತ್ ನಿಮ್ಮ ವರ್ತನೆ ಮಿತಿ ಮೀರಿದೆ ಅಂತಂದ್ರೆ, ಬಹಳ ಮೃಗೀಯ ರೀತಿಯಿಂದ ಇದೆ ಅಂತಂದ್ರೆ ಈ ಕಾಯ್ದೆಯಲ್ಲಿ ಮರಣದಂಡನೆ ಕೂಡ ಕೊಡಬಹುದು. ಆದ ಕಾರಣ ಇದನ್ನ ನೀವು ಹೇಳಿದ್ನಲ್ಲ, ನಿಮ್ಮ ಆಡ ಭಾಷೆಯಲ್ಲಿ ನೀವು ಕ್ಲೋಸ್ ಆಗಿ ನಾನು ಮಾತಾಡಿದ್ದೆ, ಅದನ್ನ ನೀವು ಅದನ್ನ ಅರ್ಥ ತಿಳ್ಕೊರಿ. ನಾ ಹೇಳಿದ್ದ ನಂಗೆ ನಡ್ಕೊಂಡು ಹೋಗ್ಬೇಡಿ, ಅದ್ರ ಅರ್ಥ ತಿಳ್ಕೊರಿ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಬಹುದು. ಆಮೇಲೆ ಇದು ಕೆಲವೊಬ್ರು ಕೇಳಿದ್ರೆ ವೃಷಣದಲ್ಲಿ ನೋವು ಬರಲು ಕಾರಣ ಏನು ಸರ್? ಈ ಸಲ ನೋವು ಬರೋದು ಅಂತ ಕೇಳ್ತಾರೆ. ನೋವು ಯಾವಾಗ ಬರುತ್ತೆ? ಏನೋ ಬಳಸ್ಕೊಂಡಾಗ, ಇದ್ದಾಗ, ಅದನ್ನ ಬಿಟ್ಟು ಬೇರೆ ಏನಿಲ್ಲ. ಅದನ್ನ ಬಿಟ್ಟಾಗ ನೀವು ಕೆಲವೊಮ್ಮೆ ಹೈಡ್ರೋಸಿಲಿ ಅಂತ ಬಾವು ಬರುತ್ತೆ, ಬೀಜದ ಬಾವು ಬರೋದ ನೀರು ತುಂಬ್ಕೊಂತೈತೆ ಅದರಲ್ಲಿ, ಹೈಡ್ರೋಸಿಲಿ ಅಂತ. ಇಂಥವು ಇದ್ದಾಗ ನೀವು ನಮ್ಮ ಹತ್ರ ಬನ್ನಿ, ಅದನ್ನ ತಪಾಸಣೆ ಮಾಡೋಣ. ಸ್ಕ್ಯಾನ್ ಮಾಡ್ಕೊಂಡಾಗ ಬೀಜದಲ್ಲಿ ನೀರು ತುಂಬಿಕೊಳ್ಳುತ್ತೆ, ಬೀಜದ ಚೀಲದಲ್ಲಿ ನೀರು ತುಂಬಿಕೊಳ್ಳುತ್ತೆ, ಅದು ಡಿಫ್ರೆನ್ಶಿಯೇಟ್ ಮಾಡಿಕೊಂಡು ಅದಕ್ಕೆ ಮುಂದೆ ಯಾವ್ದಾದ್ರು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಮಾಡ್ಕೊಂಡು ಅದಕ್ಕೆ ಸರಿಯಾದ ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು. ಇನ್ನು ನೆಕ್ಸ್ಟ್ ಪೀರಿಯಡ್ಸ್ ಟೈಮ್ನಲ್ಲಿ ಸೆಕ್ಸ್ ಮಾಡಿದರೆ ಏನಾಗುತ್ತೆ? ಪೀರಿಯಡ್ಸ್ ಟೈಮಲ್ಲಿ ಅದು ಒಂದು ಹೇಗಿರತ್ತಂದ್ರೆ, ಈಗ ನಿಮ್ಗೊಂದು ಮಾತು ಹೇಳಿದ್ರೆ ಏನು, ಮನಸ್ಸು ಮೇನ್ ಸೆಕ್ಸ್ ಆರ್ಗನ್ ಅಂತ ಹೇಳಿದ್ರೆ, ನಿಮ್ಮ ದೇಹದ ಮನಸ್ಸು ಸೆಕ್ಸ್ ಆರ್ಗನ್ ಅಂದ್ರೆ ಫೀಮೇಲ್ ಪಾರ್ಟಲ್ಲಿ ಅವ್ರಿಗೂ ಸೆಕ್ಸ್ ಆರ್ಗನ್ ಯಾವುದು? ಮನಸ್ಸು. ದೇಹ ಬ್ಲೀಡ್ ಆಗ್ತಾ ಇದೆ ಅಂದಾಗ ಆ ಕೇಳಿದೆ ಬೇಕಂತಂದು ಕೇಳಿದ, ಇದೇ ಕಾಮನ್ ಸೆನ್ಸ್. ವೆರಿ ಗುಡ್ ಕ್ವಶನ್. ವಯಸ್ಸು, ಸೆಕ್ಸ್ ಮಾಡಕ್ ವಯಸ್ಸು. ಈಗ ನಾವು ಒಂದು ಸಮಾಜದಲ್ಲಿ ಜೀವನ ಮಾಡತಕ್ಕಂಥ ಸಂಘಜೀವಿಗಳು, ಅದಕ್ಕೆ ಸಾಮಾಜಿಕವಾಗಿ ಕೆಲವೊಂದು ಕಟ್ಟುಕೊಡೆಗಳು, ಏನೋ ಕಟ್ಟುನಿಟ್ಟಿನ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು. ಅದಕ್ಕೆ ನಾವು ಒಂದು ಹೆಸರು ಕೊಟ್ಟೇವಿ ಸಂವಿಧಾನ ಅಂತ. ಆ ಸಂವಿಧಾನ ಏನ್ ಹೇಳ್ತೈತಿ? ನೀ ಸೆಕ್ಸ್ ಮಾಡೋಕೆ ಎಷ್ಟು ವಯಸ್ಸಬೇಕು? 18 ದಾಟಬೇಕು. 18 ಒಳಗೆ ಮಾಡಿದ್ರೆ ಅದು ಪೋಕ್ಸೋ ಕಾಯ್ದೆಯಲ್ಲಿ ಬರುತ್ತೆ. ಇಷ್ಟೇ ಇರ್ತಾರೆ. ಲೈಫ್ನಲ್ಲಿ ಯಾವ ವಯಸ್ಸಿನವರೆಗೆ ವರ್ಜಿನ್ ಆಗಿರಬೇಕು? ವರ್ಜಿನ್ ಅಂದ್ರೆ ಏನು? ವರ್ಜಿನ್ ಅಂದ್ರೆ ಏನು? ಇನ್ನು ಯಾವುದೇ ಇದು ಮಾಡಿಲ್ಲ, ಲೈಫ್ ಪ್ಲೇ ಮಾಡಿಲ್ಲ ಅಷ್ಟೇ. ಗಂಡ್ಮಕ್ಳೊಳಗಂತೂ ಯಾವ ವರ್ಜಿನ್ ಅಂತ ಹೊರಡಿಲ್ಲ. ಇದು ಹೆಣ್ಮಕ್ಳೊಳಗೇನಂತ ಒಂದು ಸ್ಮಾಲ್ ಒಂದು ತಿಂಗಳು ಲೇಯರ್ ಇರುತ್ತೆ, ಕೈಮನ್ ಅಂತ. ಅದರಲ್ಲಿ ಒಂದು ಸಣ್ಣ ಹೋಲ್ ಇರುತ್ತೆ, ಅದೇನು ಮಂತ್ಲಿ ಪ್ರೇಡಿಕ್ಷನ್ ಅದರಿಂದ ಹೊರಬರ್ತದೆ. ಇದು ನ್ಯಾಚುರಲ್ ಆಗಿ ಇರುವಂತ ಏನಂತ ಇನ್ಫೆಕ್ಷನ್ ಆಗಬಾರ್ದು ಅಂತ. ಹೆಣ್ಮಕ್ಳಿಗೆ ಸಣ್ಣ ಮಗು ಇದ್ದಾಗ ಅಕಸ್ಮಾತ್ ಗೊತ್ತಿರಂಗಿಲ್ಲ, ಅಡ್ಡಾಡ್ತಿರ್ತಾವೆ, ಯೂರಿನ್ ಮಾಡ್ಕೊಂಡು ಆ ಹೊತ್ತಾಗ ಏನು ತೆಲಿಯನ್ನು ಬೆಳವಣಿಗೆ ಆಗಿರಂಗಿಲ್ಲ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಅದ್ರ ಸಂಬಂಧ ದೇವರ ಪ್ರೊಟೆಕ್ಷನ್ಗೆ ಹೈಮಿನ್ ಅಂತ ಕವರಿಂಗ್ ಕೊಡ್ತಾರೆ. ಆ ಕವರಿಂಗ್ ಏನಾಗತ್ತೆ? ಯಾವಾಗ ನೀವು ಇಂಟರ್ಕೋರ್ಸ್ ಏನು ಲೈಂಗಿಕ ಕ್ರಿಯೆ ನಡೆಸ್ತಿರಲ್ಲ ಅವಾಗ ರಪ್ಚರ್ ಆಗುತ್ತೆ. ಅದು ವರ್ಜಿನ್ ಅಂತ ಹೇಳೋದಷ್ಟೇ. ಅದನ್ನ ಬಿಟ್ಟು ಮತ್ತೆ ಬೇರೆ ಏನಿಲ್ಲ. ಇದಕ್ಕೆ ಸಪ್ರೇಟ್ ಆಗಿ ಮಾಡೋ ವರ್ಜಿನ್ ಅನ್ನೋದು ಮಹತ್ವ ಅಂತದ್ದು ಏನಿಲ್ಲ. ಟ್ಯಾಬ್ಲೆಟ್ ತಗೊಂಡು ಸಾಕು ಕಡಿಮೆ. ಯಾಕಂದ್ರೆ ನೀವು ಮುಚ್ಚುಮರೆ ಇರಬಾರ್ದು. ಯಾಕಂದ್ರೆ ಕೆಲವೊಮ್ಮೆ ನೀವು ಹೊಸದಾಗ ಅಷ್ಟೇ ಅಂಡರ್ವೇರ್ ಹಾಕೊಂಡಿರ್ತೀರಿ, ಇಲ್ಲ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಕೊಂಡಿರ್ತೀರಿ. ನೋಡ್ರಿ ಜೀನ್ಸ್ ಪ್ಯಾಂಟ್ ಹೆಂಗಿರ್ತಾವ? ಟೈಟ್ ಇರ್ತಾರಲ್ಲ, ಎಷ್ಟು ಇರ್ತೀರ ಅನ್ನೋದು ಒಳಗೆ ಗೊತ್ತಿಲ್ಲ. ಕರೆಕ್ಟಾ? ಇತ್ತಾಗಿತ್ತ ಹಾಕೊಂಡು ಕೆರ್ಕೊಂಡು ಕೆಂಪು ಆಗ್ಬೇಕು 2 ದಿವಸ. ಇದೇ ನಗುದಲ್ಲ ನಗುದಲ್ಲ ಹೇಳ್ತೀನಿ. ಎಷ್ಟೋ ಮಂದಿ ಈ ಸಮಸ್ಯೆಯಿಂದ ದುಡ್ಡು ಹಾಕಿ ಹೋಗಿದ್ದಾರೆ. ಸಿಂಪಲ್ ನಾರ್ಮಲ್ ಆಗಿ ಆ ಬೀಜಗಳಲ್ಲಿ ಬೀಜಗಳನ್ನು ಹುಟ್ಟಬೇಕು, ಅಂದ್ರೆ ಸ್ಪರ್ಮ್ಸ್ ಹುಟ್ಟಬೇಕು ಅಂತ ರೈತಲ್ಲ. ನನ್ನ ದೇಹದ
ಫೇಲ್ ಆಗ್ತದೆ. ಅದ್ರ ಸಂಬಂಧ ಅವುಗಳನ್ನ ಟೆಂಪರೇಚರ್ ಸಂಬಂಧ ಆ ಚೀಲಕ್ಕೆ ಅದೊಂದು ಕೆಪಾಸಿಟಿ ಕೊಡ್ತಾರೆ. ಓಕೆ, ಮತ್ತೆ ಅವರ ಸಮಸ್ಯೆಗಳಿದ್ರೆ ಕೇಳಿ. ಇವರು ಇತ್ತೀಚೆಗೆ ಓದ್ತಾ ಇರ್ತಾರೆ ಸರ್. ಓದ್ಬೇಕಾದ್ರೆ ಮೊಬೈಲ್ಸ್ಗಳಲ್ಲಿ ಜಾಸ್ತಿ ಓದ್ತಾ ಇರ್ತಾರೆ. ಯಾಕಂದ್ರೆ ಅಲ್ಲಿ ಚಿತ್ರಗಳು ಅಂತಕ್ಕಂಥ ಕೆಲವೊಂದು ಬರ್ಬೇಕಾದ್ರೆ ಆಟೋಮೆಟಿಕ್ ಮೈಂಡ್ ಡೈವರ್ಟ್ ಆಗ್ತಾ ಇದೆ. ಸರ್ ಇದು ಏಕಾಗ್ರತೆ ಕೊರತೆ ಅವ್ರು ಒಂದು ಈ ಸಿಸ್ಟಮ್ ನಾವು ಹೋಗ್ತಾ ಇರೋದು. ಆದ್ರೆ ಯೂಶಲಿ ನನ್ನ ಪ್ರಕಾರ ಕೇಳಿದ್ರೆ ಈ ಮೊಬೈಲಲ್ಲಿ ಓದೋದನ್ನ ಐತಲ್ಲ ಅಷ್ಟು ಬಳಸ್ಕೋಬೇಡಿ. ಒರಿಜಿನಲ್ ಇದೆ ಟೆಕ್ಸ್ಟ್ ಬುಕ್ ಸೂಕ್ತ. ಈ ಮೊಬೈಲಲ್ಲಿ ಬೇರೆ ಬೇರೆ ಕೆಲಸಕ್ಕೂ ಬಳಸ್ತೇವೆ. ಬಡಕ್ಕಂತಂದು ಇದ್ದಾಗಿನ ಒಂದು ಬಟನ್ ಇನ್ನೊಂದು ಹೋಗ್ತದೆ, ಫಾಸ್ಟ್ ಆಗಿ ಚೇಂಜ್ ಆಗುತ್ತೆ. ಬುಕ್ ಇದ್ದರೆ ಬುಕ್ನ ಮಾರ್ಕ್ ಮಾಡೋದು, ಅದನ್ನ ಅಂಡರ್ಲೈನ್ ಮಾಡೋದು, ಇಲ್ಲ ಅದನ್ನ ಬೇರೆ ಕಡೆ ಬರೋದು ತೆಗೆಯೋದು. ಕಷ್ಟಪಡ್ಬೇಕು, ಸ್ವಲ್ಪ ವಿದ್ಯೆನೂ ಕಷ್ಟಪಡ್ಬೇಕು. ಎಲ್ಲೋ ಫಿಂಗರ್ ಟಿಪ್ಸ್ನ ಸಿಗತ್ತಂದ್ರೆ ನೆನಪು ಹೋಗಿಲ್ಲ. ಯೂಶಲಿ ನನಗೂ ಏನಾಗಿತ್ತು ಅಂದರೆ ಕೆಲವೊಂದು ಪೇಷಂಟಿಗೆ ಚೆಕ್ ಮಾಡ್ತಿರ್ತೀವಿ, ಒಂದು ಹೊಸದೊಂದಿನ ಸಿಂಟಮ್ಸ್ ಬರುತ್ತೆ, 4-5 ಸಿಂಟಮ್ಸ್ ಏನಾಯ್ತು ಅಂತ ಮೊಬೈಲಲ್ಲಿ ನಮ್ದು ಡಿಕ್ಷನರಿ ಬರುತ್ತೆ, ಮೆಡಿಕಲ್ ಡಿಕ್ಷನರಿ ಟೈಪ್ ಮಾಡಿ ಓ ಇಷ್ಟೆಲ್ಲ ಕಾಸು ಅಕಸ್ಮಾತ್ ಒಂದು ಯಾವುದೋ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಅದು ವ್ಯಾಲ್ಯೂ ಬರುತ್ತಾ, ಇದು ನಾರ್ಮಲ್ ಸ್ವಲ್ಪ ಅಬ್ನಾರ್ಮಲ್ ಐತೆ. ಇದನ್ನ ನೋಡ್ತಿರಲ್ಲ, ಇದರಿಂದ ನನ್ನ ಮನಸ್ಸಿಗೆ ಏನು ಅಲ್ಲ, ನೆನಪಿನ ಶಕ್ತಿಗೆ ಇರಂಗಿಲ್ಲ. ಟೆಂಪ್ರರಿ ಮೆಮರಿ ನೋಡ್ತೀನಿ, ಟ್ರೀಟ್ಮೆಂಟ್ ಕೊಡ್ತೀನಿ, ಮುಂದೆ ಹೋಗ್ತೀನಿ. ಯಾವಾಗ ನೀವು ಪದ್ಧತಿ ಅಂಡರ್ಲೈನ್ ಮಾಡಿ ಓದಿ ಅದನ್ನು ಇಂಟರ್ಪ್ರಿಟೇಟ್ ಮಾಡಿ ನಿಮ್ಮ ರಿಯಲ್ ಲೈಫಲ್ಲಿ ಅದನ್ನು ಅಪ್ಲೈ ಮಾಡ್ತೀರಲ್ಲ, ಆವಾಗ ಅದು ನಿಮ್ಮ ಜೀವನ ಪದ್ಧತಿ. ಓದನ್ನ ಜಸ್ಟ್ ಓದಿ ಮಾರ್ಕ್ಸ್ ಕಳ್ಸಕ್ಕೆ ಹೋಗಬೇಡ, ಓದನ್ನ ನಿಮ್ಮ ಜೀವನ ಪದ್ಧತಿಯಾಗಿ ಮಾಡ್ಬೋದು. ಅಂದಾಗ ಮಾತ್ರ ಆ ಓದು ನೆನಪಿನ ಶಕ್ತಿ ಇರುತ್ತೆ. ಓಕೆ, ಥ್ಯಾಂಕ್ ಯು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸನ ಎಲ್ಲ ವೈದ್ಯಾಧಿಕಾರಿಗಳು ನಮ್ಮ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈ ಸನ್ಮಾನವನ್ನು ನಮ್ಮ ಎಲ್ಲ ಉಪನ್ಯಾಸಕರು ಹಾಗೂ ವೇದಿಕೆಯ ಮೇಲೆ ಆಸನರಾಗಿರುವ ಕಾರ್ಯಕ್ರಮದ ಅಧ್ಯಕ್ಷರು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಬಿಡಲ್ಲ. Thank you.